ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಸಿ.ಜೆ. ರಾಯ್ ಅವರ ಆತ್ಮಹತ್ಯೆ ಪ್ರಕರಣದ ಮುಂದುವರೆದಂಥ ಕೆಲವು ಸುದ್ದಿಗಳಿದ್ದಾವೆ. ಅವುಗಳನ್ನು ಮುಗಿಸಿಕೊಂಡು ಬೇರೆ ವಿಷಯಗಳಿಗೆ ಹೋಗೋಣಂತೆ. ಅಶೋಕನಗರ ಪೊಲೀಸ್ ಸ್ಟೇಷನ್ನಲ್ಲೊಂದು FIR ಆಗಿದೆ. FIR ಮೇಲೆ ತನಿಖೆ ಶುರುವಾಗಿದೆ. ದುಬೈಯಲ್ಲಿದ್ದ ಇವರ ಪತ್ನಿ, ಇವರ ಮಗ, ಇವರ ಮಗಳು ಬಂದಿದ್ದಾರೆ ಬೆಂಗಳೂರಿಗೆ. ಅವರಿಂದಲೂ ಮಾಹಿತಿಯನ್ನು ಕೇಳಿ ಪಡೆಯಲಾಗ್ತಾ ಇದೆ. ಅವರ ಮಗ ಮತ್ತು ತಮ್ಮನನ್ನು ಪೊಲೀಸರು ಕರೆಸ್ಕೊಂಡಿದ್ರು ಇವತ್ತು. ಅವರ ಪತ್ನಿ ಮತ್ತು ಮಗಳು ಇದ್ದಲ್ಲಿಗೆ ಹೋಗಿ ವಿಚಾರಣೆಯನ್ನು ನಡೆಸಿದ್ದಾರೆ. ಅವರ ಫುಲ್ ಫ್ಯಾಮಿಲಿ ಇತ್ತು. ರಿಯಾ ಅಂತ ಮಗಳು, ರೋಹಿತ್ ಅಂತ ಮಗ. ಟಿ.ಎ. ಜೋಸೆಫ್ ಅಂತ ಒನ್ ಆಫ್ ದ ಡೈರೆಕ್ಟರ್ಸ್ ಆಫ್ ಕಾನ್ಫಿಡೆಂಟ್ ಗ್ರೂಪ್, ಅವರ ದೂರಿನ ಆಧಾರದ ಮೇಲೆ FIR ದಾಖಲಾಗಿದೆ. ಅವರು ಕೊಟ್ಟಿರೋ ಕಂಪ್ಲೇಂಟ್ ಏನಿದೆ? ಕಂಪ್ಲೇಂಟ್ನಲ್ಲಿ ನೋಡಿ, ನಾನು ಇಂಟ್ರಡಕ್ಷನ್ನಲ್ಲೇ ಹೇಳ್ತಾ ಇದ್ದೆ, ನಿನ್ನೆಯಿಂದ ಇದ್ದಂಥ ಅನೇಕ ಸ್ಪೆಕ್ಯುಲೇಷನ್ಗಳನ್ನು ದಿ ಎಂಡ್ ಮಾಡ್ತು ಕಂಪ್ಲೇಂಟು. ನೆನ್ನೆ ಏನೇನು ಹೇಳಿದ್ವಿ ನಾವು ಸುದ್ದಿ? IT ಅಧಿಕಾರಿಗಳ ವಿಚಾರಣೆ ನಡೆಸ್ತಾ ಇದ್ರು. 1 ಗಂಟೆಯ ವಿಚಾರಣೆ ನಡೆದಿತ್ತು. ವಿಚಾರಣೆಯ ಸಂದರ್ಭದಲ್ಲೇ ನಾನೊಂದು ಸ್ವಲ್ಪ ಮೇಲೆ ಹೋಗಿ ಬರ್ತೀನಿ ಅಂಥೇಳಿ ರಾಯ್ ಅವರು ಹೋದರು. ಗುಂಡಿನ ಶಬ್ದ ಬಂದಾಗ IT ಅಧಿಕಾರಿಗಳು ಒಳಗಡೆ ಓಡ್ ಹೋದರು. ಎಲ್ಲ ಸುದ್ದಿಗಳು ಬಂದವು. ಹಂಗಾಗಿಲ್ಲ. ಅದು ಕಂಪ್ಲೇಂಟ್ನಲ್ಲಿದೆ ಏನಾಯಿತು ಅಂತ. ಬೆಳಗ್ಗೆ 6 ಗಂಟೆಯಿಂದ ಇನ್ಕಮ್ ಟ್ಯಾಕ್ಸ್ನ ಸರ್ಚ್ ಶುರುವಾಗಿತ್ತು ಅಂತ ಸುದ್ದಿ ಹೋಗಿತ್ತು. ಅಲ್ಲ ಅದು. ಹಾಗಂದಾಗ ಒಂದೊಂದು ಸಲ ಅನೇಕರು ಕೇಳ್ತಾರೆ, ಇನ್ಯಾವುದೋ ವಿಷಯದಲ್ಲಿ ಹಿಂಗೆ ಕೇಳಿದ್ರಪ್ಪ, ನಮ್ಮಲ್ಲಿ ಒಂದಕ್ಕೊಂದು ಕಾಂಟ್ರಾಡಿಕ್ಟರಿ ಆಗಿರುವ ಬ್ರೇಕಿಂಗ್ ಹೋಗಿದ್ರು ಫೋಟೋ ತೆಗೆದು ಇವುಗಳ ಪೈಕಿ ಯಾವುದು ಸತ್ಯ ಅಂತ ಕೇಳಿದ್ರು ನನ್ನನ್ನು. ನಾನು ಹೇಳಿದೆ, ಆಯಾ ಟೈಮಿಗೆ ಅದು ಸತ್ಯ ಅಂತ. ಸುದ್ದಿ ಬರೋದಂಗೆ ಬರ್ತಿರ್ತಾವ್ರಿ, ಆಯಾ ಟೈಮಿಗೆ ಅದದೇ ಸತ್ಯ. ಹಂಗೆ ಸುದ್ದಿ ಹೋಗಿದೆ. ಈ ಕಂಪ್ಲೇಂಟ್ ಕಾಪಿಯನ್ನು ನೋಡಿದರೆ ಕ್ಲಾರಿಟಿ ಬರ್ತಾ ಇದೆ. IT ಅವರು ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದ್ರು ಅವ್ರಿಗೆ. ಎಲ್ಲಿಗೆ ಬರಬೇಕು ಹಾಜರಾಗೋದಕ್ಕೆ? ನೀವೆಲ್ಲೂ ಬರೋದು ಬೇಡ, ನಾವೇ ನಿಮ್ಮ ಆಫೀಸಿಗೆ ಬಂದಿದ್ದೀವಿ, ಬನ್ನಿ ಅಂದರು. ಆ ವಿಚಾರಣೆಗೆ ಅಂತಾನೆ ಸಿ.ಜೆ. ರಾಯ್ ಆಫೀಸಿಗೆ ಬಂದರು. ತಮ್ಮ ಆಫೀಸಿಗೆ ತಾವು ಬಂದರು, ಲ್ಯಾಂಡ್ಫೋರ್ಡ್ ರೋಡ್ನಲ್ಲಿ. ಜೊತೆಗೆ ಇದೇ ಟಿ.ಎ. ಜೋಸೆಫ್ ಇದ್ರು. ಒಳಗಡೆ ತಮ್ಮ ಕ್ಯಾಬಿನಿಗೆ ಹೋಗಿ ನಾನು ಅಮ್ಮನ ಜೊತೆಗೆ ಸ್ವಲ್ಪ ಮಾತಾಡಬೇಕು ಅಂದ್ರಂತೆ ರಾಯ್ ಅವರು. ಈ ಟಿ.ಎ. ಜೋಸೆಫ್ ಹೊರಗಡೆ ಬಂದಿದ್ದಾರೆ, ಇವರು ಒಳಗಡೆ ಹೋಗಿದ್ದಾರೆ. 10 ನಿಮಿಷ ಬಿಟ್ಟು ಜೋಸೆಫ್ ಅವರು ವಾಪಸ್ ಅಲ್ಲಿಗೆ ಬಂದ್ರಂತೆ. ಇವರು ಗನ್ಮ್ಯಾನ್ ಇದ್ರಲ್ಲ, ಸಿ.ಜೆ. ರಾಯ್ ಗನ್ಮ್ಯಾನ್, ಅವರು ಸಾಹೇಬರು ಯಾರನ್ನೂ ಒಳಗಡೆ ಬಿಡಬೇಡಿ ಅಂತ ಹೇಳಿದ್ದಾರೆ ಅಂದಿದ್ದಾರೆ. ಇವರು ಒಳಗಡೆ ಹೋಗಿಲ್ಲ. ಒಂದು 10 ನಿಮಿಷ 15 ನಿಮಿಷ ಕಾಯ್ದ್ರಂತೆ. ಕಾದ ನಂತರ ಯಾಕೋ ಇನ್ನೂ ತನಕ ಬಾಗಿಲು ತೆಗೆದಿಲ್ವಲ್ಲ ಅಂತ ಬಾಗಿಲು ದೂಕಿದ್ದಾರೆ. ನಾಕ್ ಮಾಡಿದ್ದಾರೆ. ಫಸ್ಟು ಓಪನ್ ಆಗಿಲ್ಲ, ಒಳಗಡೆಯಿಂದ ಏನು ಸೌಂಡು ಬಂದಿಲ್ಲ. ಬಾಗಿಲು ದೂಕಿದ್ದಾರೆ, ಒಳಗಡೆಯಿಂದ ಲಾಕ್ ಆಗಿದೆ. ಇವ್ರಿಗೇನೋ 6 ಸೆನ್ಸ್ ಹೊಡೆದಿದೆ. ಹಿಂಗ್ಯಾಕೆ ಅಂತ ಕೂಗಿರ್ತಾರೆ, ಜೋರು ಬಾಗಿಲು ಬಡ್ದಿರ್ತಾರೆ, ಏನು ಸೌಂಡ್ ಇಲ್ಲ, ಏನಿಲ್ಲ. ಲಾಸ್ಟಿಗೆ ಎಲ್ಲರೂ ಸೇರ್ಕೊಂಡು ಬಾಗಿಲು ಒಡೆದಿದ್ದಾರೆ. ಒಳಗೆ ಹೋದರೆ ತಮ್ಮ ಕುರ್ಚಿಯ ಮೇಲೆ ಕುಳಿತ ಸ್ಥಿತಿಯಲ್ಲಿ ಎದೆಯಿಂದ ರಕ್ತ ಸುರಿತಾ ಇತ್ತಂತೆ. ರಾಯ್ ಬಿದ್ಕೊಂಡಿದ್ದಾರೆ. ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾರೆ, ನೆಲ ಬಿದ್ದಿಲ್ಲ, ಕೂತ್ಕೊಂಡಿದ್ದಾರೆ. ತಕ್ಷಣ ಹೋಗಿ ಬಾಡಿ ಮುಟ್ಟು ನೋಡಿದ್ರೆ ತಣ್ಣಗಾಗಿ ಹೋಗಿತ್ತಂತೆ. ಹಿ ವಾಸ್ ಡೆಡ್ ಬೈ ದೆನ್. ಬಲಗೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಹೃದಯಕ್ಕೆ ಗುಂಡು ಹಾರಿಸ್ಕೊಂಡಿದ್ದಾರೆ. ಎದೆಗೆ ಗುಂಡು ಹಾರಿಸ್ಕೊಂಡಿದ್ದಾರೆ. ಹಾಗೆ ಹೊರಕೊಂಡಿದ್ದಾರೆ ಚೇರ್ ಮೇಲೆ. ದೇಹ ತಣ್ಣಗಾಗಿತ್ತು. ತಕ್ಷಣ ಆ್ಯಂಬುಲೆನ್ಸಿಗೆ ಫೋನ್ ಮಾಡಿದ್ರಂತೆ. ಆ್ಯಂಬುಲೆನ್ಸ್ ಜೊತೆಗೊಬ್ಬರು ಡ್ರೈವರು, ಇವನು ಡಾಕ್ಟರು ಬಂದಿದ್ದಾರೆ. ಅವರು ಪಲ್ಸ್ ನೋಡಿದ್ರಂತೆ, ಪಲ್ಸ್ ಇಲ್ಲ. ಇನ್ನೇನಾದ್ರು ಪ್ರಯತ್ನ ಪಡ್ಬೋದಾ ಅಂತ ಎತ್ಕೊಂಡು ಸ್ಟ್ರೆಚರ್ಗೆ ಹಾಕ್ಕೊಂಡು ಆಂಬ್ಯುಲೆನ್ಸ್ನಲ್ಲಿ ಹಾಕ್ಕೊಂಡು ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದಾರೆ. ಹಾಸ್ಪಿಟ್ಲ್ನಲ್ಲಿ ಸಮಯ ಮೀರಿ ಹೋಗಿದೆ ಅಂತ ಹೇಳಿದ್ರಂತೆ. ಇದಕ್ಕೆ ಕಾರಣವಾದ ಅಂಶವನ್ನು ಪತ್ತೆ ಹಚ್ಚಿ ತನಿಖೆ ನಡೆಸಿ ಅಂತ ಟಿ.ಎ. ಜೋಸೆಫ್ ಅವರ ದೂರು. ಯಾವ ಒತ್ತಡದಿಂದ ಈ ನಿರ್ಧಾರಕ್ಕೆ ಬಂದರು ಅನ್ನೋದನ್ನು ತನಿಖೆ ನಡೆಸಿ ಸೂಕ್ತ ಕಾನೂನಿನ ಕ್ರಮ ಕೈಗೊಳ್ಳಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಈ FIRನ ಆಧಾರದ ಮೇಲೆ ತನಿಖೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಒಂದು SIT ರಚನೆ ಮಾಡಿದೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡಿದೆ, DCP ವಂಶಿಕೃಷ್ಣ ಅವರ ನೇತೃತ್ವದಲ್ಲಿ. SIT ಅವರು ಈಗ ಕೇಸ್ ಫೈಲ್ ಅಂತ ವಶಕ್ಕೆ ತಗೊಂಡಿರ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು, FSL ರಿಪೋರ್ಟ್ ಬರಬೇಕು, ಬ್ಯಾಲಿಸ್ಟಿಕ್ಸ್ ರಿಪೋರ್ಟ್ ಬರಬೇಕು. ಈಗಾಗಲೇ ತನಿಖೆ ಶುರುವಾಗಿದೆ. ಅವರ ಆಫೀಸ್ನಲ್ಲಿ ವಿಚಾರಣೆ ನಡೆದಿದೆ, ಅವಶ್ಯಕ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಅವರು ಯಾವಾಗಲೂ ಒಂದು ಹೋಟೆಲ್ನಲ್ಲಿ ಇರ್ತಾ ಇದ್ರು. ಎಂಥ ಹೋಟೆಲ್ ಹೆಸರು? ಕಾನ್ರಾಡ್ ಹೋಟೆಲ್, ಅಲ್ಸೂರ್ ಹತ್ರ. ಕಾನ್ರಾಡ್ ಹೋಟೆಲಿನ 24ನೇ ಫ್ಲೋರ್ನಲ್ಲಿ ಒಂದೇ ರೂಮ್ನಲ್ಲಿ ಇರ್ತಾಯಿದ್ರು. ಈ ಶ್ರೀಮಂತರು ಮಾಡಿರ್ತಾರೆ ಹಂಗೆ ಒಂದು ಫಿಕ್ಸ್ ರೂಮ್, ತಿಂಗಳ ಬಾಡಿಗೆಗೆ ತಗೊಂಡ್ಬಿಟ್ಟಿರ್ತಾರೆ, ಹಂಗೆ ತಗೊಂಡಿದ್ರು ಅನಿಸುತ್ತೆ. ಅಲ್ಲಿದ್ದರು. ಆ ರೂಮನ್ನು ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಫಿಂಗರ್ ಪ್ರಿಂಟ್ಸ್ ಯಾರ್ದಾದ್ರೂ ಇದೆಯಾ ಅಂತ ನೋಡಿದೆ. ಇಂಟ್ರೆಸ್ಟಿಂಗ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ವಲ್ಪ ಸಮಯ ಮುಂಚೆ ಅವರು ಆಫೀಸಿಗೆ ಬಂದ್ರಲ್ಲ, ಆಫೀಸಿಗೆ ಬಂದಿದ್ದೆ ಈ ಹೋಟೆಲ್ನಿಂದ ಅಂತ. ಈ ಹೋಟೆಲ್ನಿಂದನೇ ಆಫೀಸಿಗೆ ಹೋಗಿದ್ದವರು. ಹಂಗಿದ್ರೆ ಹೋಟೆಲ್ಗೆ ಯಾರು ಬಂದಿದ್ರಾ? CCTV ಫುಟೇಜ್ಗಳಲ್ಲಿ ಏನಾದ್ರು ಅನುಮಾನಾಸ್ಪದವಾಗಿರೋದು ಸಿಗುತ್ತಾ? ಫಿಂಗರ್ ಪ್ರಿಂಟ್ಸು ಮತ್ತೇನಾದರೂ ದಾಖಲೆಗಳು ಸಿಗಬಹುದಾ ಅಂತ ನೋಡಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ದುಬೈನಿಂದ ಬಂದಂಥ ಇವರ ಕುಟುಂಬ ಕೂಡ ಅದೇ ಕಾನ್ರಾಡ್ ಹೋಟೆಲ್ನಲ್ಲೇ ಉಳ್ಕೊಂಡಿದೆ. CJ ರಾಯ್ ಅವರ ಹೆಂಡತಿ ಮತ್ತು ಮಗಳನ್ನು ಹೋಟೆಲ್ಗೆ ಬಂದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಮಗನನ್ನು ಮತ್ತು ತಮ್ಮನನ್ನು ಸ್ಟೇಷನ್ನಿಗೆ ಕರೆಸ್ಕೊಂಡಿದ್ರಂತೆ. ಸ್ಟೇಷನ್ನಲ್ಲಿ ಅವರ ವಿಚಾರಣೆ ನಡೆದಿದೆ. ಜೊತೆಗೆ ಅಮ್ಮನ ಜೊತೆಗೆ ಮಾತಾಡಬೇಕು ಅಂತ ಒಳಗಡೆ ಹೋಗಿದ್ರಲ್ಲ ಅವರು, ನಿಜವಾಗ್ಲೂ ಮಾತಾಡಿದಾರಾ? ಫೋನ್ ಕಾಲ್ ಡೀಟೇಲ್ಸ್ ತೆಗೆದ್ರೆ ಗೊತ್ತಾಗುತ್ತೆ. 2 ಫೋನ್ ಇದೆ ಅಂತ ಅವ್ರ ಹತ್ರ, ಒಂದು ಆ್ಯಂಡ್ರಾಯ್ಡು, ಒಂದು ಆ್ಯಪಲ್ಲು. 2 ಫೋನ್ಗಳನ್ನು ವಶಕ್ಕೆ ತಗೊಂಡಿದ್ದಾರೆ. ಒಂದು ಡೈರಿ ಸಿಕ್ಕಿದೆ. ಡೈರಿಯಲ್ಲಿ ಸಾಮಾನ್ಯವಾಗಿ ಏನು ಉದ್ದುದ್ದ ಸೆಂಟೆನ್ಸು ಡೀಟೇಲ್ಸ್ಗಳನ್ನು ಬರೆದಿರೋದಿಲ್ಲ, ಸುಮ್ಮನೆ ಏನೋ ಸ್ಕ್ರೈಬ್ ಮಾಡಿರ್ತಾರೆ ಅಷ್ಟೇ. ಅನೇಕ ಹೆಸರುಗಳಿದಾವಂತೆ, ನಟ ನಟಿಯರ ಹೆಸರುಗಳು, ಬಿಸ್ನೆಸ್ ಮ್ಯಾನ್ಗಳ ಹೆಸರುಗಳು. ಅವನು ಯಾಕೆ ಬರೆದಿದ್ರು, ಯಾವ ಉದ್ದೇಶಕ್ಕೆ ಬರೆದಿದ್ರು, ಆ ದಿಕ್ಕಿನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಅದರ ಜೊತೆಗೆ ನಿನ್ನೆ ಬಂದಂಥ ಆರೋಪ IT ಅವರ ಕಾಟ, ತುಂಬ ಕಾಟ ಆಗಿಬಿಟ್ಟಿತ್ತು ಅಂತ. ಬಟ್ ಜೋಸೆಫ್ರ ಕಂಪ್ಲೇಂಟ್ನಲ್ಲಿ ಅದರ ಬಗ್ಗೆ ಚಕಾರನೂ ಇಲ್ಲ, ಏನೂ ಇಲ್ಲ ಅದರಲ್ಲಿ. ಆಮೇಲೆ IT ರೇಡ್ ಆಗಿದ್ದು ಲಾಸ್ಟ್ ಮಂತ್ ಇನ್ ದ ಸೆನ್ಸ್ ಲಾಸ್ಟ್ ಮಂತ್ ಡಿಸೆಂಬರ್ 8ನೇ ತಾರೀಕು IT ರೇಡ್ ಆಗಿದ್ದು. ಡಿಸೆಂಬರ್ 3ನೇ ತಾರೀಕು IT ರೇಡ್ ಆಗಿದ್ದು ಇವ್ರ ಮೇಲೆ. ಕೇರಳ ಮತ್ತು ಬೆಂಗಳೂರಿನ ಅನೇಕ ಕಡೆಗಳಲ್ಲಿ IT ರೇಡ್ ಆಗಿತ್ತು. 3ನೇ ತಾರೀಖಿನಿಂದ 7ನೇ ತಾರೀಖಿನ ತನಕ ಸರ್ಚ್ ಆಗಿತ್ತು. ಈ ತಿಂಗಳಲ್ಲ, ಕಳೆದ ತಿಂಗಳು, 2 ತಿಂಗಳ ಹಿಂದಿನ ವಿಷಯ ಇದು. ಡಿಸೆಂಬರ್ 8ರ ನಂತರ CJ ರಾಯ್ ಅವರಿಗೆ ನೋಟಿಸ್ ಕೊಡಲಾಗಿತ್ತು. ಹಲವು ಆಸ್ತಿಗಳ ಬಗ್ಗೆ ಹಲವು ಕ್ಲಾರಿಫಿಕೇಷನ್ ಕೇಳ್ಕೊಂಡು ನೋಟಿಸ್ ಕೊಟ್ಟಿದ್ರು. ಕಾನ್ಫಿಡೆಂಟ್ ಗ್ರೂಪ್ನ ಆಫೀಸ್ಗೆ ನಾವು ಬರ್ತೀವಿ ಅಂತ ಹೇಳಿದ್ರು. ಡಿಸೆಂಬರ್ 18ನೇ ತಾರೀಕಿಗೆ ಬಂದಿದ್ರಂತೆ. ಡಿಸೆಂಬರ್ 18ನೇ ತಾರೀಕಿಗೆ ಅನೇಕ ಸರ್ಚ್ಗಳನ್ನು IT ಅಧಿಕಾರಿಗಳು ಮಾಡಿದರು. ಏನು ಎಕ್ಸಾಕ್ಟ್ಲಿ ಇದ್ದದ್ದಿಲ್ಲಿ? ಕೇರಳದಲ್ಲಿ 156ಕ್ಕೂ ಹೆಚ್ಚು ಫ್ಲ್ಯಾಟ್ಗಳನ್ನು ಇವರು ಮಾರಾಟ ಮಾಡಿದರು. ಆ ಫ್ಲ್ಯಾಟ್ ಮಾರಾಟ ಮಾರ್ಕೆಟ್ ರೇಟ್ಗಿಂತಲೂ ಕಡಿಮೆ ರೇಟಿಗೆ ಆಗಿತ್ತಂತೆ. ಮಾರ್ಕೆಟ್ನಲ್ಲಿ ಒಂದು ರೇಟ್ ಇರುತ್ತಲ್ಲ, ಅದಕ್ಕಿಂತ ಕಡಿಮೆ ರೇಟಿಗೆ ಮಾರಿದ್ರು. ರಿಜಿಸ್ಟ್ರೇಷನ್ ವ್ಯಾಲ್ಯೂನೂ ಕಡಿಮೆ ಮಾಡಿದ್ರು. ಅದೇನೋ SR ವ್ಯಾಲ್ಯೂ ಅಂತೇನೋ ಕರೀತಾರೆ ಅದನ್ನು. ಈ ಜಾಗದಲ್ಲಿ ಇಂಥದ್ದಕ್ಕೆ ಇಷ್ಟು ಬೆಲೆ ಅಂತ ಇರುತ್ತದು, ಅದಕ್ಕಿಂತ ಕಡಿಮೆ ರೇಟಿಗೆ ಮಾರಿದ್ರಂತೆ. ಎಷ್ಟು? 156 ಫ್ಲ್ಯಾಟ್ಗಳನ್ನು. ರಿಜಿಸ್ಟ್ರೇಷನ್ ವ್ಯಾಲ್ಯೂ ಕಡಿಮೆ ಮಾಡಿದ್ರು. ಅಲ್ಲಿ ಆನ್ ರೆಕಾರ್ಡ್ ದುಡ್ಡನ್ನು ಕಡಿಮೆ ತೋರಿಸಿ ಕ್ಯಾಶ್ನಲ್ಲಿ ದುಡ್ಡು ತಗೊಂಡಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ IT ಅವರಿಗೆ ಬಂದಿತ್ತಂತೆ. ಇದರ ಬಗ್ಗೆ ಕೇಸ್ ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇದ್ರು. ಯಾಕೆ ನೀವು ಮಾರ್ಕೆಟ್ ರೇಟ್ಗಿಂತ ಕಡಿಮೆ ರೇಟಿಗೆ ಫ್ಲ್ಯಾಟ್ಗಳನ್ನು ಮಾರಿದ್ರಿ? ವಂಚನೆಯ ದೃಷ್ಟಿಯಿಂದ ವ್ಯಾಪಾರ ಮಾಡಿದ್ದೀರಿ ಅಂತ. CJ ರಾಯ್ ಅವರ ಸಹೋದರ ಅವರು ನೋಡಿ ನೆನ್ನೆ ಸ್ಪಷ್ಟವಾಗಿ ಹೇಳಿದ್ರು, ಇನ್ಕಮ್ ಟ್ಯಾಕ್ಸ್ನ ಕಿರುಕುಳಕ್ಕೆ ನಮ್ಮ ಅಣ್ಣ ಆತ್ಮಹತ್ಯೆ ಮಾಡ್ಕೊಂಡ ಅಂತ. ಹೆಸರು ಕೂಡ ಹೇಳಿದ್ರು ಅವರು. ಇನ್ಕಮ್ ಟ್ಯಾಕ್ಸ್ ಕೇರಳ ವಿಂಗ್ನ ಅಡಿಷನಲ್ ಕಮಿಷನರ್ ಕೃಷ್ಣಮೂರ್ತಿ ಕಿರುಕುಳಕ್ಕೆ ನಮ್ಮ ಅಣ್ಣ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅಂತ. ಇವತ್ತು ಅವರ ಆರೋಪದಲ್ಲಿ ಅಂಥ ಫೋರ್ಸ್ ಇರಲಿಲ್ಲ. ಅನೇಕ ದಿನಗಳಿಂದ
ಐ ಟಿ ದಾಳಿಯ ಬಗ್ಗೆ ಒತ್ತಡದಲ್ಲಿದ್ದರು. ನಮಗೆ ಐ ಟಿಯಿಂದ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ರು. ಇಂಥ ವ್ಯಕ್ತಿ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಿಲ್ಲ. ನೆನ್ನೆ ಒಂದು ಹೆಸರು ಬಂತು ಇವರು ಬಾಯಲ್ಲಿ, ಇವತ್ತು ಹೇಳ್ತಾ ಇದ್ದಾರೆ ಇಂಥ ವ್ಯಕ್ತಿ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಿಲ್ಲ, ನಿನ್ನ ಜೊತೆಗೆ ಮಾತಾಡಬೇಕು ಬಾ ಅಂತ ಹೇಳಿದರು. ನನಗೆ ಗೊತ್ತಿಲ್ಲದಂಥ ಹಲವಾರು ವಿಚಾರ ಇರಬಹುದು. ನಿಮ್ಮ ತನಿಖೆಗೆ ಸಹಕಾರವನ್ನು ಕುಟುಂಬದ ಕಡೆಯಿಂದ ಒದಗಿಸ್ತೇವೆ ಅಂತ ಪೊಲೀಸರೆದುರಿಗೆ ಬಾಬು ಅವರು ಕೊಟ್ಟಿರುವ CJ ಬಾಬು ಅವರು ಕೊಟ್ಟಿರುವಂಥ ಹೇಳಿಕೆ, CJ ರಾಯ್ ಅವರ ತಮ್ಮ. ಇನ್ನು ಐ ಟಿ ಅಧಿಕಾರಿಗಳು ಕೂಡ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಆದಾಯ ತೆರಿಗೆ ವಂಚನೆಯ ಬಗ್ಗೆ ತನಿಖೆ ನಡೀತಾ ಇತ್ತು. 1 ತಿಂಗಳ ಹಿಂದೆ ದಾಳಿ ಮಾಡಿ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ವಿ. CJ ರಾಯ್ ಅವರ ಆಡಿಟಿಂಗ್ನಲ್ಲಿ ತುಂಬ ವ್ಯತ್ಯಾಸ ಇತ್ತು. ಆ ಕಾರಣಕ್ಕಾಗಿ ಆದಾಯ ತೆರಿಗೆ ಇಲಾಖೆ ಪರಿಶೀಲನೆ ನಡೀತಾ ಇತ್ತು. ನೆನ್ನೆ ಅಂದರೆ ಆತ್ಮಹತ್ಯೆ ಮಾಡಿಕೊಂಡ ದಿನ ಅವರಿಂದ ಯಾವುದೇ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿಲ್ಲ. ನೆನ್ನೆ ಅವರ ವಿಚಾರಣೆಯೂ ನಡೆದಿಲ್ಲ, ಯಾವುದೇ ರೀತಿಯ ಒತ್ತಡವನ್ನು ಹೇರಿಲ್ಲ. ಈ ಪ್ರಕರಣದಲ್ಲಿ ರಾಜಕೀಯ ಪ್ರೇರಿತ ತನಿಖೆ ನಡೆಯಬಹುದು ಅಂತ ಐ ಟಿ ಅಧಿಕಾರಿಗಳು ಒಂದು ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿದ್ದಾರೆ. ಯಾಕೆ ಈ ಆತಂಕ, ರಾಜಕೀಯ ಪ್ರೇರಿತ ತನಿಖೆ ನಡೆಯಬಹುದು ಅಂತ? ಯಾಕೆ ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಇನ್ಕಮ್ ಟ್ಯಾಕ್ಸು ಕೇಂದ್ರ ಸರ್ಕಾರದ ಅಧೀನಕ್ಕೆ ಬರುತ್ತೆ. ಕೇಂದ್ರ ಸರ್ಕಾರ ಇನ್ಕಮ್ ಟ್ಯಾಕ್ಸು CBI ED ಅಂಥ ಸಂಸ್ಥೆಗಳನ್ನು ಬಳಸಿಕೊಂಡು ರಾಜಕೀಯ ವಿರೋಧಿಗಳಿಗೆ ತೊಂದರೆ ಕೊಡ್ತಾರೆ ಅನ್ನುವ ಆರೋಪಗಳು ನಡೀತಾನೆ ಇರ್ತವೆ. ಇಂಥ ಟೈಮ್ನಲ್ಲಿ ಈ ಆತ್ಮಹತ್ಯೆಯ ತನಿಖೆ ನಡೆಸೋದು ಸ್ಟೇಟ್ ಪೊಲೀಸ್. ರಾಜ್ಯ ಸರ್ಕಾರ ತನ್ನ ಅಧೀನದಲ್ಲಿರುವಂಥ ರಾಜ್ಯ ಪೊಲೀಸರನ್ನು ಬಳಸಿಕೊಂಡು ಇನ್ಕಮ್ ಟ್ಯಾಕ್ಸ್ನ ಅಧಿಕಾರಿಗಳಿಗೆ ಕಿರುಕುಳ ಕೊಡಬಹುದು, ಕೇಸ್ ಹಾಕಬಹುದು. ಇದರ ಸಾಧ್ಯತೆ ಇದೆ ಅಂತ ಇನ್ಕಮ್ ಟ್ಯಾಕ್ಸ್ನ ಅಧಿಕೃತ ಹೇಳಿಕೆಯಲ್ಲಿ ಮೆನ್ಷನ್ ಆಗಿದೆ. ಅಂದರೆ ಪಶ್ಚಿಮ ಬಂಗಾಳದಲ್ಲಿ ನೋಡ್ತೀವಲ್ಲ ನಾವು, CBI ED IT ಗಳ ವಿರುದ್ಧ ಮಮತಾ ಬ್ಯಾನರ್ಜಿಯವರ ಭಾರೀ ಬಹಿರಂಗ ಹೋರಾಟ ಹಂಗಾಗಬಹುದು ಅಂತ ಇನ್ಕಮ್ ಟ್ಯಾಕ್ಸ್ನವರಿಗೆ ಒಂದು ಆತಂಕ ಕಾಡ್ದಂಗಿದೆ. ಹೇಳಿಕೆಯಲ್ಲಿ ಅದನ್ನು ಪ್ರಸ್ತಾಪಿಸಿದ್ದಾರೆ. ಉಳಿದಂತೆ ಡೈರಿಯಲ್ಲಿರುವ ಹೆಸರುಗಳ ಬಗ್ಗೆ ಪೊಲೀಸರಿಗೆ ಒಂದು ವಿಶೇಷ ಆಸಕ್ತಿ ಇದ್ದಂಗಿದೆ. ಚಕ್ರವರ್ತಿ ಚಂದ್ರಚೂಡ್ ಸಿನಿಮಾ ನಿರ್ದೇಶಕರು, ಪತ್ರಕರ್ತರು. ಅವ್ರು ಹೇಳಿದ್ರು ಹಿಂದೆ 2016ರಲ್ಲಿ ತೆಲುಗಿನ 3 ನಟಿಯರು ಇವ್ರನ್ನ ಹನಿ ಟ್ರ್ಯಾಪ್ ಮಾಡೋ ಪ್ರಯತ್ನ ಮಾಡಿದ್ರು ಅಂತ. ಹನಿ ಟ್ರ್ಯಾಪ್ ಮಾಡೋ ಪ್ರಯತ್ನ ಮಾಡಿದ್ರು. ಕೇಂದ್ರ ಸರ್ಕಾರದ ಹುನ್ನಾರ ಇರಬಹುದು ಇದರಲ್ಲಿ ಅಂತಾರೆ. CJ ರಾಯ್ ಪೊಲಿಟಿಕಲ್ ಫಂಡಿಂಗ್ ಮಾಡ್ತಾಯಿದ್ರು. ಕಾಂಗ್ರೆಸ್ಸಿಗೆ ಯಾರ್ಯಾರು ಫಂಡ್ ಮಾಡ್ತಾರೋ ಅಂಥವರನ್ನು ಕೇಂದ್ರ ಸರ್ಕಾರ ಕಾಡುತ್ತೆ. ಆ ಕಾರಣಕ್ಕಾಗಿ IT ಅವರನ್ನು ಟಾರ್ಗೆಟ್ ಮಾಡಿಕೊಂಡಿರಬಹುದು ಅಂತ ಕೇಳಿಸ್ಕೊಳ್ಳಿ. CJ ರಾಯ್ ಅವರು ಕಾಂಗ್ರೆಸ್ಗೆ ಪೊಲಿಟಿಕಲ್ ಫಂಡರ್. ಯಾರು ಜಾರ್ಜ್ ಅವ್ರ ಜೊತೆ ಇವರ ಒಡನಾಟ ಏನು, ಹ್ಯಾರಿಸ್ ಅವ್ರ ಜೊತೆ ಇವರ ಒಡನಾಟ ಏನು, ಇವರೆಲ್ಲ ಆತ್ಮೀಯ ಸ್ನೇಹಿತರು. ಬಿಸ್ನೆಸ್ ಇದ್ದಿರ್ಬೋದು ಇವ್ರದ್ದು. ನಾನು ಈ ಹೊಂಡಕ್ಕೆ ಈ ಕಪಿಮುಷ್ಟಿಗೆ ಸಿಗೇ ಬಿದ್ದರೆ ತನ್ನ ಅಕೌಂಟ್ಗಳು ಫ್ರೀಸ್ ಆಗಿಬಿಡ್ತದೆ, ನಾನು ಪಾಪರ್ ಚೀಟ್ ಆಗಬೇಕಾಗ್ತದೆ, ನನ್ನ ಹವಾಲಾ ಮನೆ ಗೊತ್ತಾಗ್ತದೆ, ಅಥವಾ ನನ್ನ ಕಾಂಗ್ರೆಸ್ ಕನೆಕ್ಷನ್ನು ಹೊರಗಡೆ ಬರ್ತದೆ, ಎಲ್ಲ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆಗೀಡಾಗಿದ್ದಾರೆ ಅನ್ನೋದು ನನ್ನ ಪೊಲಿಟಿಕಲ್ ಹ್ಯಾಮರಿಂಗ್ ಇರ್ಬೋದು. ಆ ಆಫೀಸರ್ಸ್ ಥರ ಇವರಿಗೆ ಏನು ಬೇಕಾದ್ರೂ ಆಗಿರ್ಬೋದಲ್ಲ, ಥ್ರೆಟ್ ಇರ್ಬೋದು, ಡೋಂಟ್ ಗೋ ಟು ಕಾಂಗ್ರೆಸ್ ಅಂತ ಇರ್ಬೋದು, ಕಾಂಗ್ರೆಸ್ಸಿಗೆ ಒಂದು ಸಿಂಗಲ್ MP ನೀನು ಸಪೋರ್ಟ್ ಮಾಡಬಾರ್ದು ಅಂತ ಇರ್ಬೋದು, ಅಥವಾ ಬ್ಲ್ಯಾಕ್ ಮೇಲ್ ಮಾಡಿರ್ಬೋದು, ಇಷ್ಟು ಕೋಟಿ ಬೇಕು, ಇಷ್ಟು ಶೇರ್ ಬೇಕು. ಕೇಳಿರತಕ್ಕಂಥ ಕಾಂಗ್ರೆಸ್ ವರ್ಸಸ್ ಕೇಂದ್ರದಲ್ಲಿರುವ BJP ಅಂತ ಅನ್ನಿಸ್ತಾ ಇಲ್ಲ ನಿಮಗೆ? ಅದರ ಪೊಲಿಟಿಕಲ್ ಮಾಫಿಯಾ, ಅದರ ಮನಿ ಮಾಫಿಯಾ, ಹವಾಲಾ ಮಾಫಿಯಾ, ಮನಿ ಲ್ಯಾಂಡಿಂಗ್ ಅಂತ ಅನ್ನಿಸ್ತಾ ಇಲ್ಲ? ಅದು ತನಿಖೆ ಆಗಲೇಬೇಕಲ್ಲ. ಅದು 2015-16ರಲ್ಲಿ ಇವರು ನನಗೆ ಪರಿಚಯ ಆದ ಹೊಸ್ತು. ಒಂದಿನ ಕಾಲ್ ಮಾಡಿ ಏನು ಹೇಳ್ತಾರೆ ಅಂದರೆ, ಈ ಥರ ಒಂದು ಮಿಡ್ ನೈಟ್ ಸೆಷನ್ ಫೋಟೋಸ್ ಅಂತ ಕರೀತಾರೆ ಅದನ್ನು. ಹಾಗಂದ್ರೆ ಎಲ್ರಿಗೂ ಅರ್ಥ ಆಗುತ್ತೆ, ಅದೇನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಅವರು ಬಂದರು, ಎಲ್ಲ ಪಾರ್ಟಿ ಅಟೆಂಡ್ ಮಾಡಿದ್ರು, ವಸಂತ ಕಾಲ ಕಳೆದು ವೈಶಾಖದ ದಿನಕ್ಕೆ ಹೊರಟೋದ್ರು. ಹೋದವರು ಈಗ ಒಂದು ಸ್ವಲ್ಪ ಅವ್ರದ್ದು ಮಾತುಕತೆ ವರ್ತನೆಗಳೆಲ್ಲ ಬೇರೆ ಬೇರೆ ಥರ ಇದೆ. ನನಗೆ ಮೆಸೇಜ್ ಮಾಡೋದು ಬೇರೆ ಥರ ಇದೆ. ಒಂದು ಸ್ವಲ್ಪ ಡಿಮ್ಯಾಂಡಿಂಗ್ ಮಾಡೋದು. ಇಟ್ಸ್ ಎ ಪ್ಯೂರ್ಲಿ ಹನಿ ಟ್ರ್ಯಾಪ್. ಒಂದು ಕಾಂಗ್ರೆಸ್ ಪರವಾದಂಥ ಪೊಲಿಟಿಕಲ್ ಫಂಡಿಂಗು, ಇನ್ನೊಂದು ಈ ದೇಶ ಬಿಟ್ಟು ಹೋಗುವಂಥ ಒಂದು ಅಲ್ಲಿ ಕೂಡ ಎಸ್ಟಾಬ್ಲಿಷ್ ಆಗುವಂಥ ಒಂದು ಪ್ರಯತ್ನ, ಇನ್ನೊಂದು ತನ್ನ ಫ್ಯಾಮಿಲಿಗೂ ಕೂಡ ಹೇಳ್ಕೊಳ್ಳಾಗದಂಥ IT ಅಧಿಕಾರಿಗಳ ಒತ್ತಡ. CID ಕೇಳೋಣ ಅಂತಂದರೆ CID ಅವ್ರಿಗೆ ಎಷ್ಟೇ ಪ್ರಾಮಾಣಿಕ ಅಧಿಕಾರಿ ಆದರೂ ಶಕ್ತಿ ಸಾಲಲ್ಲ, ಚಿಕ್ಕದಾಗಿರುತ್ತೆ. ಇದು ಇಂಟರ್ನ್ಯಾಷನಲ್ ಮಾಫಿಯಾ ಆದ್ದರಿಂದ CIDಗೂ ಮೀರಿದ ಒಂದು ತನಿಖೆ ಜುಡಿಷಿಯರಿ ಲೆವೆಲಲ್ಲಿ ನಡಿಬೇಕು ಅನಿಸುತ್ತೆ. CBIನವ್ರಿಗೆ ಕೊಡಿ ಅಂತ ಕೇಳೋಕ್ಕೆ ಆ ಬೇಟೆಗಾರರು ಪಕ್ಕದಲ್ಲೇ ಇದ್ದಾರೆ, CBI ಪಕ್ಕದ ಮನೆ ಮಾಡ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ನೇರವಾಗಿ ನಮ್ಮ ದೇಶವನ್ನು ಆಳುವ ಕೇಂದ್ರ ಸರ್ಕಾರದ ಪಕ್ಷವೇ ಅಂತ ಕಾಣಿಸ್ತಾ ಇರೋದರಿಂದ ಇದು ಒಂದು ಸೆಟೈರ್ನ ಪೊಲಿಟಿಕಲ್ ವಾರ್ ಆಗಿರೋದ್ರಿಂದ ಸಹಾಯ ಆಗಲಾರದು ಅಂತ
ನಾವು ತತ್ಕ್ಷಣ SITಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಜಾಯಿಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ಒಬ್ಬರು DCP ಮತ್ತು ಇನ್ನು ಕೆಲವರು ACPಗಳನ್ನೆಲ್ಲ ನೇಮಕ ಮಾಡಿ ಒಂದು SITಯನ್ನು ಮಾಡಿದ್ದೇವೆ. ಇಮಿಡಿಯೇಟ್ ಆಗಿ ಇದರ ಹಿಂದೆ ಮುಂದೆ ಏನಿದೆ, ಯಾವ ರೀತಿ ಯಾಕಾಯಿತು, ಸಮಸ್ಯೆಗಳಿಂದ ಇದ್ರ ಅಥವಾ IT ನವರು ಬಂದು IT ರೈಡ್ ಆಯಿತು, ಬೇರೆ ಬೇರೆ ಕಾರಣಗಳಿತ್ತ, ಇದನ್ನೆಲ್ಲ ನಾವು ಅವರು ಜಾಯಿಂಟ್ ಕಮಿಷನರ್ ನೇತೃತ್ವದಲ್ಲಿ ಪರಿಶೀಲನೆ ಮಾಡ್ತಾರೆ. SIT ಹೌದು, SIT ನೇಮಕ ಆಗಿದೆ. ಈಗ 3 ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ರೇಡ್ ನಡೀತಾ ಇತ್ತು. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. 28, 29, ನಿನ್ನೆ 30, 10:40ಕ್ಕೆ ನನಗೆ ಫೋನ್ ಮಾಡಿದ್ರು ಪುಕೆಟಿಗೆ. ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸಿಂದ, ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು. ನಾನು ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಬಟ್ ಅಷ್ಟರಲ್ಲಿ ಅವರಿಲ್ಲ, ಹೋಗಿದ್ದಾರೆ. ಏನು ಪ್ರೆಷರ್ ಅಂತ ಏನು ಹೇಳಲಿಲ್ಲ. ಬಾ ಮಾತಾಡೋಣ ಅಂತ ಹೇಳಿದರು. ಅದು ಏನು ಅಂತ ನನಗೂ ಗೊತ್ತಿಲ್ಲ. IT ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ನನಗೆ 3 ದಿವಸದಿಂದ ಹೇಳ್ತಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. ಇಲ್ಲ ಬೇರೆ ಯಾವ ಥ್ರೆಟ್ಟು ಇಲ್ಲ. ಅವ್ರಿಗೆ ಸಾಲ ಇಲ್ಲ, ಥ್ರೆಟ್ ಇಲ್ಲ, ಅವ್ರಿಗೆ ಎನಿಮೀಸ್ ಇರಲಿಲ್ಲ. ಇನ್ನು ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಪೋಸ್ಟ್ ಮಾರ್ಟಮ್ ನಡೀತು. ಡಾಕ್ಟರ್ ಅರವಿಂದ್ MN ಬೌರಿಂಗ್ ಹಾಸ್ಪಿಟಲ್ ಅಧೀಕ್ಷಕರು ಅವರ ನೇತೃತ್ವದಲ್ಲಿ ನಡೆದಂಗಿದೆ. .25 ಪಿಸ್ಟಲ್ನಿಂದ ಫೈರ್ ಮಾಡ್ಕೊಂಡಿದ್ದಾರೆ. ಒಂದೇ ಗುಂಡು ಎದೆಗೆ ಬಿದ್ದಿದೆ, ಎದೆಗೆ ಹೊಡ್ಕೊಂಡಿದ್ದಾರೆ ಅಂದರೆ ಪೋಸ್ಟ್ ಮಾರ್ಟಮ್ನ ಉದ್ದೇಶ ಹೊಡ್ಕೊಂಡಿದ್ದಾರೆ ಅನ್ನೋದು ಪ್ರೂವ್ ಮಾಡೋದಲ್ಲ. ಪ್ರಶ್ನೆಗಳು ನೂರಾರು ಇರ್ತವೆ. ಯಾರೂ ಐ ವಿಟ್ನೆಸ್ ಇಲ್ಲ ಅಲ್ಲಿ. ಅವರು ಗುಂಡು ಹಾರಿಸಿಕೊಂಡದ್ದನ್ನು ನಾನು ಕಣ್ಣಾರೆ ನೋಡಿದೆ ಅಂತ. ಅವರೇ ಹಾರಿಸ್ಕೊಂಡ್ರಾ, ಇನ್ಯಾರು ಗುಂಡು ಹಾರಿಸಿ ಪಿಸ್ತೂಲ್ ಅವ್ರ ಕೈಯಲ್ಲಿಟ್ಟು ಓಡಿ ಹೋಗಿದ್ರೆ, ಅಂಥ ಎಲ್ಲ ಪ್ರಶ್ನೆಗಳಿಗೂ ಪೋಸ್ಟ್ ಮಾರ್ಟಮ್ನಲ್ಲಿ ಉತ್ತರ ಕೂಡ ಸಿಗುತ್ತೆ. FSLನಿಂದ ಉತ್ತರ ಸಿಗುತ್ತೆ, ಬ್ಯಾಲಿಸ್ಟಿಕ್ಸ್ ಎಕ್ಸ್ಪರ್ಟ್ಗಳಿಂದ ಉತ್ತರ ಸಿಗುತ್ತೆ. ಅದನ್ನೊಂದು ಮಾಡಿದ್ದಾರೆ. ಅದರ ಜೊತೆಗೆ ಈ ಗುಂಡು ಅವರೇ ಹಾರಿಸಿಕೊಂಡಿದ್ದ, ಬೇರೆಯವರು ಯಾರು ಹಾರಿಸಿ ಹೋಗಿದ್ದ, ಅದಕ್ಕೊಂದು ಟೆಸ್ಟ್ ಇರುತ್ತೆ. ಈಗ ಬಲಗೈಯಿಂದ ಗುಂಡು ಹಾರಿಸಿಕೊಂಡಿದ್ದಾರೆ ಅಂದರೆ ಫೈರ್ ಆದಾಗ, ಆ ಗುಂಡು ಹಾರಿದಾಗ ಅದರಿಂದ ಗಂಧಕ ಸಿಡಿಯುತ್ತೆ. ಸಿಡಿದು ಅದು ಕೈ ಮೇಲೆ ಬಿದ್ದಿರುತ್ತೆ. ಅದಕ್ಕೊಂದು ವ್ಯಾಕ್ಸ್ ಟೆಸ್ಟ್ ಅಂತ ಮಾಡ್ತಾರೆ. ಅಂದರೆ ಒಂದು ಬಟ್ಟೆ, ಮೇಣದ ಬಟ್ಟೆ ಅಂಥದ್ದನ್ನು ಹಚ್ಚಿ ಅದನ್ನು ತೆಗೆದ್ರೆ ಅದರಲ್ಲಿ ಗಂಧಕ ಇರಬೇಕು, ಅವರೇ ಗುಂಡು ಹಾರಿಸಿಕೊಂಡಿದ್ದರೆ. ಇನ್ಯಾರು ಗುಂಡು ಹಾರಿಸಿದ್ರೆ ಅವ್ರ ಕೈ ಮೇಲೆ ಇರುತ್ತದು. ಆ ಟೆಸ್ಟನ್ನು CJ ರಾಯ್ ಅವರ ಶವಕ್ಕೆ ಮಾಡಲಾಗಿದೆ. ಡಾಕ್ಟರ್ ಅರವಿಂದ್ MN ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಡಿ. ಅವರು ಕ್ಲೋಸ್ ರೇಂಜಲ್ಲಿ ಒಂದು ಫೈರ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಸೊ ಅದು ಎದೆ ಭಾಗದ ಎಡಗಡೆ ಭಾಗದಲ್ಲಿ ಹೃದಯ ಸೀಳ್ಕೊಂಡು ಹೋಗಿದೆ. ಸೊ ಮತ್ತೆ ಹೊಟ್ಟೆನ ಸೀಳ್ಕೊಂಡು ಸ್ಪ್ಲೀನಿಕ್ ರಪ್ಚರು ಆಗಿದೆ. ಮತ್ತೆ ಲೋವರ್ ಶ್ವಾಸಕೋಶದ ಒಂದು ಲೋವರ್ ಲೋಬ್ ಏನಂತ ಹೇಳ್ತೀವಿ, ಅದು ಕೊಲ್ಯಾಪ್ಸ್ ಆಗಿದೆ. ಸೊ ಆಲ್ಮೋಸ್ಟ್ ಇನ್ಸ್ಟಂಟೇನಿಯಸ್ ಸಾವು ಆಗಿರೋ ಎಲ್ಲ ಸಂಭವ ಇದೆ. ಬುಲೆಟ್ ಏನು ಒಂದು ಮೆಷರ್ಮೆಂಟ್ ತೊಗೊಂಡಿದ್ದಾರೆ, 6.35 mm ಅಂತ ಹೇಳ್ತಾರೆ. ಆಲ್ಸೋ ನಾವು FSLಗೆ ನಾವು ಈ ಪಾಮ್ಸ್ ಆ್ಯಂಡ್ ಫಿಂಗರ್ಸಿಂದ ಒಂದು ಗನ್ ಪೌಡರ್ ಸ್ವ್ಯಾಬ್ ಅನಾಲಿಸಿಸ್ಗೆ ಕಳಿಸ್ಕೊಡ್ತೀವಿ. ಸೊ ಬೇಸಿಕಲಿ ಇಟ್ಸ್ ಫ್ರಮ್ ದ ಸೇಮ್ ಗನ್ ಆ್ಯಂಡ್ ಸೇಮ್ ಬುಲೆಟ್ ಇಂದ ಆಗಿರೋ ಅಂಥದ್ದು ಒಂದು ಕಂಪ್ಯಾರಿಸನ್ ಮಾಡ್ತಾರೆ. ಸೊ ಅದು FSL ಮಾತಾಡಿದ್ರೆ ಒಳ್ಳೆಯದು. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇಟ್ ಈಸ್ ಓನ್ಲಿ ಗನ್ ಶಾಟ್ ವುಂಡ್ ಇಂಜುರಿಯಿಂದ ಸಾವನ್ನಪ್ಪಿದ್ದಾರೆ ಅಂತ, ಬೇರೆ ಎಲ್ಲೂ ಗಾಯಗಳು ಆಗಿಲ್ಲ ಅಂತ ಒಂದು ಮಾಹಿತಿ ಬಂದಿದೆ. CJ ರಾಯ್ ಅವರಿಗೆ ಸಂಬಂಧಿಸಿದ ಇನ್ನೊಂದು 2 ಸುದ್ದಿಗಳಿದ್ದಾವೆ. ಅವುಗಳನ್ನು ಮುಗಿಸ್ಕೊಂಡು ಮುಂದಿನ ಸುದ್ದಿಗೆ ಹೋಗೋಣ. ನಾಳೆ ಅಂತ್ಯ ಸಂಸ್ಕಾರ ನಡೆಯುತ್ತೆ ನೋಡಿ. 57 ವರ್ಷ ಅವರಿಗೆ. ಯಾವ ಲೆಕ್ಕಾಚಾರದಲ್ಲೂ ಸಾಯೋ ವಯಸ್ಸಲ್ಲ. ಆದರೆ ಈ ವಯಸ್ಸಿಗೆ ತಮ್ಮ ಅಂತ್ಯ ಸಂಸ್ಕಾರ ಎಲ್ಲಿ ನಡೀಬೇಕು ಅನ್ನೋದನ್ನು ಹೇಳಿ ಇಟ್ಟಿದ್ರಂಥವ್ರು. ಈ ಬನ್ನೇರಘಟ್ಟ ರೋಡ್ನಲ್ಲಿ ಅವ್ರದ್ದೊಂದು ಪ್ರಾಪರ್ಟಿ ಇದೆ, ಸುಮಾರು ಒಂದು 24 ಎಕರೆ ಇದೆ. ಅದು ಕ್ಯಾಸ್ಕೇಡ್ ಅಂತ ಅವರ ಜಾಗದ ಹೆಸರು. ಒಂದು ರೆಸಾರ್ಟ್ ಇದ್ದಂಗಿದೆ ಅದು. ರೂಮ್ಗಳು, ಪೂಲು ಗೀಲೆಲ್ಲ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಇಲ್ಲಿ ನನ್ನ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ಆಪ್ತರ ಹತ್ರ ಹೇಳಿಟ್ಟಿದ್ರಂತೆ. ಅಲ್ಲಿ ಅಂತ್ಯ ಸಂಸ್ಕಾರದ ತಯಾರಿಗಳು ನಡೀತಾ ಇದ್ದಾವೆ. ಹೂಳ್ತಾರೆ ಶವವನ್ನು ಅವರ ಧಾರ್ಮಿಕ ಪದ್ಧತಿಯ ಪ್ರಕಾರ. ಬನ್ನೇರಘಟ್ಟ ಪೊಲೀಸರು ಬಂದಿದ್ದರು. ಆನೇಕಲ್ ವಿಭಾಗದ DYSP ಮೋಹನ್ ಕುಮಾರ್ ಅವರು ಬಂದು, ಅಂದರೆ VIP ಬರ್ಬೋದು, ಬಂದೋಬಸ್ತ್ ಏನಿರಬೇಕು, ಸೆಕ್ಯೂರಿಟಿ ಏನಿರಬೇಕು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ನೆನ್ನೇನೋ ಅಂದೆ ನಾನು, ಬಹಳ ವರ್ಣರಂಜಿತವಾದ ಬದುಕು ಮನುಷ್ಯಂದು. 12 ರೋಲ್ಸ್ ರಾಯ್ಸ್ ಕಾರ್ ಇಟ್ಕೋಬೇಕು ಅಂದರೆ ಅದು ಸುಮ್ಮನೆ ಆಗೋದಿಲ್ಲ. ರೋಲ್ಸ್ ರಾಯ್ಸ್ ಒಂದು, ಅವುಗಳಲ್ಲಿದ್ದ ಅನೇಕ ಕಾರುಗಳ ಪೈಕಿ ಒಂದು ಬ್ರ್ಯಾಂಡ್ ಅದು. ಬುಗಾಟಿ ಎಷ್ಟಿದ್ವು. ಸಿನಿಮಾ ನಟರೊಂದಿಗೆ
ಆಪ್ತ ಸಂಬಂಧ ಇತ್ತು. ಹಿ ಯೂಸ್ ಟು ಥ್ರೋ ಪಾರ್ಟೀಸ್. ಅವರ ಬರ್ಡೇ ಪಾರ್ಟಿಯ ಬಗ್ಗೆ ದಂತಕಥೆಗಳಿದ್ವು. ಅವರು ಕೂಡ ಬೇರೆ ಬೇರೆ ಪಾರ್ಟಿಗಳ ಬಗ್ಗೆ ಜನ ಮಾತಾಡ್ತಿದ್ರು. ಜೊತೆಗೆ ಕಷ್ಟ ಅಂತ ಬಂದವ್ರನ್ನ ಯಾರನ್ನೂ ಖಾಲಿ ಕೈಯಲ್ಲಿ ಕಳಿಸ್ತಿರ್ಲಿಲ್ವಂತೆ. ಏನಾಗುತ್ತೋ ಅದನ್ನು ಕೊಡೋದು. ನಮ್ಮ ಬಿಗ್ ಬಾಸಿಗೆ ಸ್ಪಾನ್ಸರ್ ಆಗಿದ್ರಲ್ಲ. ಬಿಗ್ ಬಾಸ್ ವಿನ್ನರ್ ಹನುಮಂತು ಆದಾಗ, ಯಾವ ವರ್ಷ ಇದು? ಓಕೆ, ಬಿಗ್ ಬಾಸ್ ವಿನ್ನರ್ ನಮ್ಮ ಹನುಮಂತು ಆದಾಗ ಲಾಸ್ಟ್ ಇಯರ್ದು. ಬಿಗ್ ಬಾಸ್ ಗೆದ್ದವರಿಗೆ ಬೆಂಗಳೂರಿನಲ್ಲಿ ಒಂದು ಫ್ಲ್ಯಾಟ್ ಇರುತ್ತೆ, ಕಾನ್ಫಿಡೆಂಟ್ ಗ್ರೂಪ್ನಿಂದ ಅಪಾರ್ಟ್ಮೆಂಟ್ನಲ್ಲಿ ಒಂದು ಫ್ಲ್ಯಾಟ್ ಕೊಡ್ತಾರೆ. ಹನುಮಂತು ಪಾಪ ಉತ್ತರ ಕರ್ನಾಟಕದ ಹುಡುಗ, ಹಾವೇರಿ ಡಿಸ್ಟ್ರಿಕ್ಟ್ ಅವ್ರದ್ದು. ನಾ ಈ ಬೆಂಗಳೂರಿನ ಫ್ಲ್ಯಾಟ್ ತಗೊಂಡು ಏನು ಮಾಡಲಿ ಅಂದ್ರಂತೆ. ಅದಕ್ಕೆ ಅದ್ರ ಬದಲು ದುಡ್ಡು ಕೊಡ್ತೀನಿ ಅಂತ ದುಡ್ಡು ಕೊಟ್ಟಿದ್ರಂತೆ. ಹನುಮಂತು ಅದನ್ನು ನೆನೆಸ್ಕೊಂಡು ಇವತ್ತು ಬೇಜಾರು ಮಾಡ್ಕೊಂಡಿದ್ದಾರೆ. ಮನೆ ಕಟ್ಸು, ಚೆನ್ನಾಗಿ ಮನೆ ಕಟ್ಸು, ನಾನು ಗೃಹ ಪ್ರವೇಶಕ್ಕೆ ಬರ್ತೀನಿ ಅಂದಿದ್ರಂತೆ. ಕೇಳಿಸ್ಕೊಳ್ಳಿ. ನಿನ್ನೆ ಆ ಸುದ್ದಿ ಕೇಳಿ ಭಾಳ ಬೇಜಾರಾಗೈತೆ ರೀ. ನಿನ್ನೆ 7 ಗಂಟೆಕಿನ್ನ ಸುದ್ದಿ ಬಂತು. ಆವಾಗ ನಾನು ನಂಬಿದ್ದಿಲ್ಲ ಫಸ್ಟಿಗೆ. ಭಾಳ ಬೇಜಾರಾತ್ರಿ ಸರ್. ಆ ಥರ ಮಾಡ್ಕೋಬಾರ್ದಿತ್ತು. ಯಾಕಂದ್ರೆ ನಂಗೆ CJ ರಾಯ್ ಸರ್ ಅವರು ಭಾಳ ಹತ್ತಿರದಿಂದ ನೋಡಿನ್ರಿ. ಅವ್ರು ಭಾರಿ ಒಳ್ಳೆ ಸರ್ ಇದ್ರಿ. ನಮ್ಮ ಸರಿಗಂಪು ಇದ್ದಾಗ ರನ್ನರ್ ಆದಾಗ ಫ್ಲ್ಯಾಟ್ ಕೊಡ್ತೀನಿ ಅಂತೇಳಿ ನನಗೆಲ್ಲ ಸಹಾಯ ಮಾಡಿದರು. ಮತ್ತು ಬಿಗ್ ಬಾಸ್ ಮನಿ ಗೆದ್ದಾಗ ಮತ್ತು 50 ಲಕ್ಷ ರೂಪಾಯಿ ಸಹಾಯ ಮಾಡ್ಯಾರ. ಭಾರಿ ಖುಷಿ ಐತ್ರಿ. ಆದ್ರೆ ಈ ಥರ ಮಾಡ್ಕೊಬಾರ್ದಿತ್ತು. ಭಾಳ ಬೇಜಾರೈತೆ. ಅವರು ಒಳ್ಳೆ ರೀ. ಅವ್ರು ಯಾರು ಕೊಟ್ಟು ಭೇದ ಭಾವ ಮಾಡ್ತಿದ್ರಿ. ಒಳ್ಳೆ ಇದ್ರು. ನಮ್ಮ ಹಳ್ಳಿಗೆ ಬರ್ಬೇಕು ಅನ್ನೋದು ಭಾರಿ ಆಸೆ ಐತ್ರಿ. ನಿಮ್ಮ ಹಳ್ಳಿ ನೋಡಬೇಕು, ನಿಮ್ಮ ಮನೆ ನೋಡಬೇಕು, ನಿಮ್ಮ ಕುರಿ ನೋಡ್ಬೇಕು ಅಂತೇಳಿ ಯಾವಾಗಲೂ ಹೇಳ್ತಿದ್ರೆ. ಆಯ್ತು ರೀ ಸರ್, ಬರೋತ್ರಿ, ನಮ್ಮ ಮನೆ ಕಟ್ಸಾಕತ್ತೀನಿ, ಕಟ್ಟಿಂದ ಓಪನಿಂಗಿಗೆ ನೀವು ಬರೋತ್ರಿ ಅಂತ ನಾನು ಹೇಳಿದ್ದೆ. ಆಯ್ತು ಕಟ್ಟಿಸು, ಬರ್ತೀನಿ ಅಂತ ಅವರು ಹೇಳಿದ್ರಿ. ಹೌದು ರೀ. ಆ ಹಾಡು ಹಾಡ್ಬೇಕಾರೆ ಸರು ಅಲ್ಲಿ ಬಂದಾಗ ಈ ಹಾಡು ಹೇಳಿದಾಗ ನಮ್ಮ ತಂಗಿಗೆ ಓದಾಕ 50,000 ರೂಪಾಯಿ ಕೊಟ್ಟರು. ಮತ್ತು ನಮ್ಗೆ ಅದು ಸೆಕೆಂಡ್ ಪ್ರೈಸ್ 30 ಲಕ್ಷ ಫ್ಲಾಟ್, ಟ್ಯಾಕ್ಸ್ ಕಟ್ಟಾಗಿ 21 ಲಕ್ಷ ರೂಪಾಯಿ ಚೆಕ್ಕಿನ ಮೂಲಕ ರೊಕ್ಕ ಕೊಟ್ರಿ. ಭಾಳ ಅಂದ್ರೆ ಭಾಳ ಬೇಜಾರೈತೆ ರೀ. ಅವ್ರು ಈ ಥರ ಮಾಡ್ಕೋಬಾರ್ದಿತ್ತು. ಅವ್ರಿಗೆ ಮನಸ್ಸಿಗೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ನೆನ್ನೆ ಆತ್ಮಹತ್ಯೆ ಸುದ್ದಿ ಬಂದ ತಕ್ಷಣವೇ ಅನ್ನಿಸ್ತು ಒಂದು ಪೊಲಿಟಿಸೈಸ್ ಆಗತ್ತಿದು ಅಂತ. ಸಹಜವಾಗಿ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡರು ಅನ್ನುವ ಒಂದು ವಾಕ್ಯ ಸಾಕು, ರಾಜಕೀಯ ಪ್ರವೇಶ ಆಗೇ ಆಗುತ್ತೆ ಇದರಲ್ಲಿ ಅಂತ. ಈಗೇನೋ ಮಾತಾಡಿದರೆ ರಾಜಕೀಯ ಆಗ್ಬಿಡುತ್ತೆ ಅಂತಲೇ ಕಾಂಗ್ರೆಸ್ನ ನಾಯಕರುಗಳು ಹಿಂಟು ಕೊಟ್ಟರು. BJP ನಾಯಕರುಗಳದ್ದು ಪ್ರತಿಕ್ರಿಯೆ ಇದೆ. ಒಂದು ಸಲ ನೋಡ್ಕೊಂಬಿಡಿ ಯಾರ್ಯಾರೇನೇನಂದ್ರು ಅಂತ. ದೆಹಲಿಯಿಂದ ಕೂಡ ನಮಗೆ ವರದಿ ಕೇಳಿದ್ದಾರೆ. ನಾವು ಇದನ್ನು ತನಿಖೆ ಮಾಡಿ ಇದನ್ನು ಜನರಿಗೆ ಏನು ನ್ಯಾಯ ಏನಿದೆ, ಏನು ಸತ್ಯ ಏನಿದೆ ಅನ್ನೋದನ್ನು ತಿಳಿಸುವಂಥ ಕೆಲಸವನ್ನು ಖಂಡಿತ ನಮ್ಮ ಸರ್ಕಾರ ಮಾಡ್ತದೆ. ಖಂಡಿತ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಗಿರೋದ್ರಿಂದ ಇದು ಸರ್ಕಾರ ವಿಶೇಷವಾಗಿ ತನಿಖೆಯನ್ನು ಮಾಡ್ತದೆ. ಹೌದಪ್ಪ, ಇದು ಆಗಿದೆ ನಮ್ಮಲ್ಲೇ. ಇದು ನಮಗೆ ನಾನು ಇದನ್ನೆಲ್ಲ ಹೇಳಿಸಿದ್ರೆ ನಾನು ಮಾತಾಡೋದು ರಾಜಕಾರಣ ಆಗ್ತದೆ. ಇದು ನಾವು ಖಂಡಿಸ್ತೇವೆ. ಈ ಕಿರುಕುಳ ಸರಿ ಇಲ್ಲ. ಇದ್ರ ಬಗ್ಗೆ ನಾವು ರಿಪೋರ್ಟ್ ಬಂದ ಮೇಲೆ ನಿಮ್ಗೆ ತಿಳಿಸ್ತೀವಿ. ಕಳೆದ 10 ವರ್ಷದಿಂದ IT, ED ಮತ್ತು GST ಹರಾಸ್ಮೆಂಟು ಉದ್ಯಮಿಗಳಿಗೆ ಆಗ್ತಾ ಇವೆ. ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ. ಅವರಿಗೆ ಅದಾನಿ ಅಂಬಾನಿ ಅಂಥವರಿಗೆ IT, ED ಏನೂ ಇಲ್ಲ. ಇನ್ಫ್ಯಾಕ್ಟ್ ಗೌರ್ಮೆಂಟು ಅವ್ರಿಗೆ ಕೆಲಸ ಮಾಡ್ತಾಯಿದ್ದಾರೆ. ಅದೇ ಹರಾಸ್ಮೆಂಟ್ ಎಷ್ಟಾಗಿರ್ಬೋದು ನೋಡಿ. ಇದು ನಾವು ಹೇಳೋದಲ್ಲ, ಕುಟುಂಬದವರೇ ಹೇಳಿದಾರಲ್ಲ. ನಾನು ಹೇಳಿದರೆ ರಾಜಕೀಯ ಅಂತ ಹೇಳ್ಬೋದು ತಾವು. ರಾಯ್ ಅವರು ಕೆಳಮಟ್ಟದಿಂದ ಬೆಳ್ಕೊಂಡು ಬಂದಂಥ ವ್ಯಕ್ತಿ. ಅಂಥ ಏನು ಡೆಸ್ಪರೇಷನ್ ಇತ್ತು ಅಥವಾ ಅಂಥದ್ದೇನು ಹತಾಶರಾಗಿದ್ದರು ಯಾವುದಕ್ಕೆ? ಅವ್ರದ್ದು ಬಿಸ್ನೆಸ್ ಮಾಡಲು ಡೆಟ್ ಫ್ರೀ ಅಂತ, ಅಂದರೆ ಯಾವುದೇ ಸಾಲ ಇರಲಾರ್ದೆ ಬಿಸ್ನೆಸ್ ಮಾಡಬೇಕಂತ ಅವ್ರದ್ದು ಒಂದು ಯಾವಾಗಲೂ ಜನರಿಗೆ ಸಲಹೆ ಕೊಡ್ತಾಯಿದ್ರು. ಮತ್ತು ಅಂಥ ವ್ಯಕ್ತಿಗೆ ಏನು ಸಾಲ ಇಲ್ಲ, ಏನಿಲ್ಲ. ಮತ್ತು ಯಾಕಂತ ಒಂದು ನಿರ್ಧಾರ ತಗೊಂಡ್ರು. ಮತ್ತು ಅವ್ರದೇ ಕುಟುಂಬದವರು IT, ED ಅಂದಾಗ ಏನಿದೆ ತನಿಖೆನಲ್ಲಿ ಹೊರಗೆ ಬರಲಿ. ಇವತ್ತು ರಾಯ್ ಅವರು ಒಳಗಡೆ ನಾವ್ಯಾರೂ ಇಲ್ಲ, CC ಕ್ಯಾಮ್ರಾ ಫುಟೇಜ್ ಇಲ್ಲ. ಶೂಟ್ ಮಾಡಿದ್ರ
ಬಿಜೆಪಿಯವರು ದುಡ್ಡು ಕೇಳಿದ್ರಂತೆ, ಇವ್ರು ಕೊಟ್ಟಿಲ್ಲ. ಅವರೇ ಶೂಟ್ ಮಾಡ್ಕೊಂಡ್ರ ಇಲ್ಲ ಶೂಟ್ ಮಾಡಿದ್ರ? ಏನೋ ಬಿಜೆಪಿಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ 106 ಕೋಟಿ, ಅದನ್ನ ಅವ್ರು ಕೊಟ್ಟಿಲ್ಲ, ಆ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ದಾರೆ. ಭ್ರಷ್ಟ ಬಿಜೆಪಿ. ಇಂಥ ಬಿಜೆಪಿಯವರಿಂದ ನಮ್ಮ ದೇಶ ಅಭಿವೃದ್ಧಿ ಆಗುತ್ತಾ? ಇಲ್ಲಿ ನಮ್ಮ ಅಶೋಕ್ ಅಣ್ಣ ಬಾಯ್ ಬಡ್ಕೊಂತಾರೆ, ಸುನೀಲ್ ಅಣ್ಣ ಬಾಯ್ ಬಡ್ಕೊಂತಾರೆ, ನಮ್ಮ ಯತ್ನಾಳ್ ಸಾಹೇಬ್ರು JCB ಮೇಲೆ ಕುತ್ಕೊಂಡು ಬಾಯ್ ಬಡ್ಕೊಂತಾರೆ, ಒಂದು ಮೈಸೂರಲ್ಲಿ ಕುತ್ಕೊಂಡು ಕೋತಿ ಬಾಯ್ ಬಡ್ಕೊಳ್ಳುತ್ತೆ. ಸೊ ಕಾಮನ್ ಮ್ಯಾನ್ ಯೋಚನೆ ಮಾಡಬೇಕು. ಬಿಜೆಪಿ ಅವರು ಇದ್ರೆ ಇದೇ ಹರಾಸ್ಮೆಂಟ್. ಸುಮ್ಮನೆ ಏನೋ ಹಾರಿಕೆ ಮಾತುಗಳನ್ನು ಆಡಿದ್ರೆ ಪ್ರಯೋಜನ ಇಲ್ಲ. ಪೋಸ್ಟ್ ಮಾರ್ಟಮ್ ಏನೋ ಈಗ ಮುಗಿದಿದೆ. ಈ ಕಾಂಗ್ರೆಸ್ನವರು ದುರ್ನಡತೆಯನ್ನ ಪ್ರದರ್ಶನ ಮಾಡಬಾರದು. ರಾಯ್ ಅವರು ತೀರ್ಕೊಂಡಿದ್ದಾರೆ, ಅವರ ಆತ್ಮಕ್ಕೂ ಶಾಂತಿ ಸಿಗಲಿ. ಕೆಟ್ಟದಾಗಿ ನಡ್ಕೊಳ್ಳತಕ್ಕಂಥ ಈ ಕಾಂಗ್ರೆಸ್ನವ್ರಿಗೂ ಶಾಂತಿ ಸಿಗಲಿ ಅಂತ ಹೇಳ್ತೇನೆ ಅಷ್ಟೇ. ಬಿಸ್ನೆಸ್ ಮೆನ್ಗಳನ್ನಲ್ಲದೆ IT ಅವರು ED ಅವರು ಇನ್ಯಾರನ್ನು ಮುಡಿತಾರೆ. ಕಾಂಗ್ರೆಸ್ ಅಲ್ಲಿ ಮಂತ್ರಿಗಳು ಅರ್ಕಬಾಯಿನವ್ರು ಇದ್ದಾರೆ. ಆ ಅರ್ಕಬಾಯಿನವ್ರಿಗೆಲ್ಲ ನಾನೇ ಯಾಕೆ ಉತ್ತರ ಕೊಡಲಿ? BK ಹರಿಪ್ರಸಾದ್ ಅವರು ಬಚ್ಚಲ ಬಾಯಿ ಇದ್ದಂಗೆ, ಈಗ ಮಾತಾಡಿರ್ತಕ್ಕಂಥವ್ರು ಹರ್ಕಬಾಯಿ ಅಷ್ಟೇ. ಅವ್ರಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ. ಪ್ರದೀಪ್ ಈಶ್ವರ್ ಅವರು ಪೊಲಿಟಿಕಲಿ ಏನೇನು ಮಾತಾಡಬೇಕು ಮಾತಾಡಿದ್ರು, ರಾಜ್ಯದಲ್ಲಿ ಏನೇ ಆದರೂ ದೇಶದಲ್ಲಿ ಏನೇ ಆದರೂ ಅವ್ರದ್ದೊಂದು ಕಮೆಂಟ್ ಇರಬೇಕಾಗತ್ತೆ, ಇತ್ತು. ಬಟ್ ಅವ್ರು ಹೇಳಿದ್ರಲ್ಲ, ಅವರೇ ಗುಂಡು ಹಾರಿಸಿಕೊಂಡ್ರು, ಯಾರಾದರೂ ಹಾರಿಸಿದ್ರ? ಮೆಡಿಕಲ್ ಸೈನ್ಸು ಬಹಳ ಮುಂದುವರೆದಿದೆ ಸರ್. ಆತ್ಮಹತ್ಯೆನಾ ಕೊಲೆನಾ ಆರಂಭಿಕವಾಗಿ ಪೋಸ್ಟ್ ಮಾರ್ಟಮ್ ಮಾಡುವುದಕ್ಕೆ ಶುರು ಮಾಡಿದಂಥ ಫೊರೆನ್ಸಿಕ್ ಮೆಡಿಸಿನ್ನ ತಜ್ಞ ವೈದ್ಯ ಕಂಡುಹಿಡಿದು ಬಿಡ್ತಾರೆ. ಗುಂಡು ಹಾರಿಸಿದ್ದ, ಹಾರಿಸಿಕೊಂಡದ್ದ, ನೇಣು ಹಾಕಿದ್ದ ಹಾಕಿಕೊಂಡದ್ದ ಎಲ್ಲವೂ ಗೊತ್ತಾಗುತ್ತೆ. ಅದೇ ಕಾರಣಕ್ಕಾಗಿ ಪೋಸ್ಟ್ ಮಾರ್ಟಮ್ ನಡೆಯೋದು, FSLನವ್ರು ಬರೋದು, ಬ್ಯಾಲಿಸ್ಟಿಕ್ಸ್ನವ್ರು ಬರೋದು, ವೈಜ್ಞಾನಿಕ ಉತ್ತರ ಸಿಗುತ್ತೆ. ಮತ್ತು ನನಗೆ ತಿಳಿದ ಮಟ್ಟಿಗೆ ಪೋಸ್ಟ್ ಮಾರ್ಟಮ್ ಮಾಡುವ ಹಂತದಲ್ಲಿ ಅದನ್ನು ಬದಲಾವಣೆ ಮಾಡಿಸೋದು ಬಹಳ ಕಷ್ಟ. ಯಾಕಂದರೆ ಡಾಕ್ಟರ್ಗಳು ರಿಸ್ಕ್ ತಗೊಳಕ್ಕೆ ಹೋಗಲ್ಲ. ಮುಂದೆ ಕೇಸ್ ಏನಾಗುತ್ತೋ ಬಿಡುತ್ತೋ, ಇದ್ದಂಗೆ ಬರೆದಿಟ್ಟು ಬಿಡೋಣಪ್ಪ ಅಂತ ನೋಡೋಣ. ಬರಲಿ, ರಿಪೋರ್ಟ್ಗಳು ಬರಲಿ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿದ್ದ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ದಾರುಣವಾಗಿ ಮೃತಪಟ್ಟರು. ಅವರ ಅಂತ್ಯ ಸಂಸ್ಕಾರ ಬಾರಾಮತಿಯಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ನಡೆಯಿತು. ಇಡೀ ಕುಟುಂಬ ದುಃಖದಲ್ಲಿದೆ. ಅವರ ಪತ್ನಿ ಸುನೇತ್ರಾ, ಮಕ್ಕಳು ಕಷ್ಟದಲ್ಲಿದ್ದಾರೆ. ಆದರೆ ಆಗೋ ಕೆಲಸ ಆಗಲೇಬೇಕು. ಪಾಲಿಟಿಕ್ಸ್ ಬಗ್ಗೆ ನಾನು ಹೇಳ್ತಾ ಇರೋದು. ಆಗೋ ಕೆಲಸ ಆಗಲೇಬೇಕು. ಇದು ನೋಡೋರಿಗೆ ಕೆಲವರಿಗೆ ಆಡ್ ಅನ್ನಿಸ್ಬೋದು, 3 ದಿವಸದಿಂದ ಗಂಡನ್ನು ಕಳ್ಕೊಂಡು ಇವತ್ತು ಪ್ರಮಾಣ ವಚನ ತಗೋತಾ ಇದ್ದಾರ ಅಂತ. ನೋ, ದಟ್ ಈಸ್ ಹೌ ಥಿಂಗ್ಸ್ ಹ್ಯಾವ್ ಟು ಗೋ. ಇವತ್ತು ಅಜಿತ್ ಪವಾರರ ಪತ್ನಿ ಸುನೇತ್ರಾ ಪವಾರ್ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅದಕ್ಕಿಂತ ಮುಂಚೆ ಮಹಾರಾಷ್ಟ್ರದ ಅಲ್ಲಿನ ಅಸೆಂಬ್ಲಿಯಲ್ಲಿ, ನಮ್ಮ ಮುಂಬೈನಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೀತು. ಶಾಸಕಾಂಗ ಪಕ್ಷದ ಸಭೆ ನಿಯಮಗಳಿವೆ, ಹೆಂಗೆ ಏನೇನಾಗಬೇಕು ಆಗಬೇಕಷ್ಟೇ. ಶಾಸಕರುಗಳೆಲ್ಲ ಬಂದರು, ಸುನೇತ್ರಾ ಅವರಿದ್ದರು, ಅವರ ಮಕ್ಕಳಿದ್ದರು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಫ್ಕೋರ್ಸ್ ದುಃಖದ ವಾತಾವರಣನೇ. 41 MLAಗಳಿದ್ದಾರೆ. ಸುನೇತ್ರಾ ಅವರು MLA ಅಲ್ಲ, ಅವರು ರಾಜ್ಯಸಭಾ ಸದಸ್ಯರು. ಈಗ ಅಜಿತ್ ಪವಾರರ ಅಕಾಲಿಕ ಮರಣದಿಂದಾಗಿ ಅವರ ಕ್ಷೇತ್ರಕ್ಕೆ ಉಪಚುನಾವಣೆ ಬರುತ್ತೆ. ಅಲ್ಲಿ ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಳ್ಳೋ ಪ್ಲ್ಯಾನ್ನಲ್ಲಿ ಇರ್ತಾರೆ. ಸಹಜ, ಒಂದು ಅನುಕಂಪ ಇರುತ್ತೆ, ಅದೇನು ಕಷ್ಟ ಆಗುವಂಥದ್ದಲ್ಲ. ಆ ಲೆಕ್ಕಾಚಾರದಲ್ಲಿ ಪಕ್ಷ ಇರುತ್ತೆ. ಅವರನ್ನು ಶಾಸಕಾಂಗ ಪಕ್ಷದ ನಾಯಕಿಯನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ನಂತರ ರಾಜಭವನಕ್ಕೆ ಹೋದರು. ರಾಜ್ಯಪಾಲ ಆಚಾರ್ಯ ದೇವವ್ರತ ಅವರು ಪ್ರಮಾಣ ವಚನ ಬೋಧಿಸಿದರು. ಮಹಾರಾಷ್ಟ್ರದ ಲೋಕಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೀತು. NCPಯ ಅಜಿತ್ ಪವಾರ್ ಬಣದ ಒರಿಜಿನಲ್ NCPನೇ, ಗಡಿಯಾರ ಚಿಹ್ನೆನೇ ಇವ್ರ ಹತ್ರ ಇದೆ. ಅದರ ಶಾಸಕಾಂಗ ಪಕ್ಷದ ನಾಯಕ ಅಜಿತ್ ಪವಾರ್ ಹತ್ರ 5 ಖಾತೆಗಳಿದ್ವು. ಹಣಕಾಸು, ಸ್ಟ್ಯಾಟಿಸ್ಟಿಕ್ಸ್, ಯೋಜನೆ ಮತ್ತು ಸಾಂಖ್ಯಿಕ, ಅಬಕಾರಿ, ಕ್ರೀಡೆ ಮತ್ತು ಯೋಜನಾ ಕಲ್ಯಾಣ, ಅಲ್ಪಸಂಖ್ಯಾತ ಅಭಿವೃದ್ಧಿ ಮತ್ತು ವಕ್ಫ್. ಈ 5 ಖಾತೆಗಳಿದ್ವು. ಈಗ ಅವುಗಳ ಪೈಕಿ 3 ಖಾತೆಗಳನ್ನು ಮಾತ್ರ ಸುನೇತ್ರಾ ಅವರಿಗೆ ಕೊಡಲಾಗಿದೆ. 5ರ ಪೈಕಿ 3. ಹಣಕಾಸು, ಯೋಜನೆ ಮತ್ತು ಸಾಂಖ್ಯಿಕವನ್ನು ದೇವೇಂದ್ರ ಫಡ್ನವೀಸ್ ಅವರು ಇಟ್ಕೊಂಡಿದ್ದಾರೆ. ಅಬಕಾರಿ,
ಕ್ರೀಡೆ ಮತ್ತು ಯುವಜನ ಇಲಾಖೆ, ಅಲ್ಪಸಂಖ್ಯಾತ ಅಭಿವೃದ್ಧಿ ಮತ್ತು ವಕ್ಫ್ 3 ಖಾತೆಗಳನ್ನು ಇವರಿಗೆ ಕೊಡಲಾಗಿದೆ. ಇನ್ನೇನು ಬಜೆಟ್ ಇದೆ ರೀ, ಬಜೆಟ್ ಮಂಡನೆ ಮಾಡಬೇಕು. ಅಜಿತ್ ಪವಾರ್ ಅವರು ಇದ್ದಿದ್ರೆ ಈ ವಾಸ್ ಎನ್ ಎಕ್ಸ್ಪರ್ಟ್ ಇನ್ ಇಟ್, ಬಜೆಟ್ ಮಂಡನೆ ಮಾಡ್ತಿದ್ರು. ಈಗ ಏಕಾಏಕಿ ನೀವು ಹಣಕಾಸು ಸಚಿವೆಯಾಗಿ ಬಜೆಟ್ ಮಂಡನೆ ಮಾಡಿ ಅಂದರೆ ಕಷ್ಟ ಆಗುತ್ತೆ ಸುನೇತ್ರಾ ಪವಾರ್ ಅವರಿಗೆ. ದೇವೇಂದ್ರ ಫಡ್ನವೀಸ್ ಅವರು ಬಜೆಟ್ ಮಂಡನೆ ಮಾಡ್ತಾರೆ. ಈಗಷ್ಟೇ ಟ್ವೀಟ್ ಮಾಡಿದಾರಂತವು. ದುಃಖದ ಪರ್ವತವೇ ಅಪ್ಪಳಿಸಿದೆ. ಪ್ರೀತಿಯ ಅಜಿತ್ ದಾದಾ ಅವರ ಅಕಾಲಿಕ ನಿಧನ ಆಘಾತ ತಂದಿದೆ. ನನ್ನ ಹೃದಯದ ಮೇಲೆ ದುಃಖದ ಪರ್ವತ ಅಪ್ಪಳಿಸಿದ್ದರೂ ನನಗಿರುವ ನಿಜವಾದ ಬೆಂಬಲ ಅಂದರೆ ಅದು ಕರ್ತವ್ಯದ ಬದ್ಧತೆ, ಹೋರಾಟದ ಶಕ್ತಿ, ಅವರು ನನಗೆ ಕಲಿಸಿದ ಜನರೊಂದಿಗಿನ ಬಾಂಧವ್ಯ. ಅಜಿತ್ ದಾದಾ ಅವರ ಕನಸಿನ ನ್ಯಾಯಯುತ, ಸಮಾನತೆ ಆಧಾರಿತ, ಅಭಿವೃದ್ಧಿ ಹೊಂದಿದ ಮಹಾರಾಷ್ಟ್ರವನ್ನು ಸಾಕಾರಗೊಳಿಸಲು ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತೇನೆ. ಈ ಕಷ್ಟದ ಸಮಯದಲ್ಲಿ ಜನರ ಪ್ರೀತಿ, ಬೆಂಬಲ ನನ್ನ ನಿಜವಾದ ಶಕ್ತಿ. ನಿಮ್ಮ ನಂಬಿಕೆಯ ಶಕ್ತಿಯಿಂದ ಅವರ ಆದರ್ಶಗಳನ್ನು ಬೆಳಗಿಸುತ್ತಾ ನಾನು ಹೊಸ ಭರವಸೆಯೊಂದಿಗೆ ಮುಂದುವರಿಯುತ್ತೇನೆ. ದಾದಾ ಅವರು ಶಿವ, ಸಾಹು, ಪುಲೆ, ಅಂಬೇಡ್ಕರ್ ತತ್ವಗಳಿಗೆ ನಿಷ್ಠೆಯನ್ನು ಹೊಂದಿದ್ದವರು. ಅವರ ಚಿಂತನೆಯ ಪರಂಪರೆಯನ್ನು ಮುಂದಕ್ಕೆ ಕೊಂಡೊಯ್ಯುತ್ತೇನೆ ಅಂತ ಸುನೇತ್ರಾ ಪವಾರ್ ಅವರು ಟ್ವೀಟ್ ಮಾಡಿದ್ದಾರೆ. ಮಹಾರಾಷ್ಟ್ರದ ನೂತನ DCM ಮತ್ತು ಫಸ್ಟ್ ಮಹಿಳಾ DCM ಅವರು ಮಹಾರಾಷ್ಟ್ರಕ್ಕೆ ಮೊಟ್ಟ ಮೊದಲ ಮಹಿಳಾ DCM. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿ ಶುಭಾಶಯಗಳನ್ನು ಕೋರಿದ್ದಾರೆ ಅವರಿಗೆ. ಇಂಟ್ರೆಸ್ಟಿಂಗ್ಲಿ ನೋಡಿ, ಎಷ್ಟೂ ಬೆಳವಣಿಗೆಗಳಿಂದ ಶರದ್ ಪವಾರ್ ಮತ್ತು ಅವರ ಬಣದ NCP ಅವರು ಕಂಪ್ಲೀಟಾಗಿ ದೂರ ಉಳಿದ್ಬಿಟ್ರು. ಒಂದು ಜೋರು ಚರ್ಚೆ ಇತ್ತು, ಮತ್ತೆ ಎರಡೂ ಬಣಗಳು ಒಂದಾಗ್ತವೆ ಅಂತ. ಅದಕ್ಕೆ ಇಂಬು ಕೊಡುವಂತಹ ಬೆಳವಣಿಗೆಗಳು ನಡೀತಾ ಇದ್ವು. ಇಂಟ್ರೆಸ್ಟಿಂಗ್ಲಿ ಗೌತಮ್ ಅದಾನಿ ಮೀಡಿಯೇಟರ್ ಆಗಿದ್ದರಂತೆ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಮಧ್ಯದಲ್ಲಿ, ಚಿಕ್ಕಪ್ಪ ಮಗನ ಮಧ್ಯದಲ್ಲಿ, ಕಾಕಾ ಪುತಳೆ ಅಂತ ಕರೀತಿದ್ರಂತ ಅವ್ರಿಗೆ ಮಹಾರಾಷ್ಟ್ರದಲ್ಲಿ. ಇಬ್ಬರ ಮಧ್ಯದ ಸಂಧಾನಕಾರರಾಗಿ ಗೌತಮ್ ಅದಾನಿ ಪ್ರಯತ್ನ ನಡೆಸಿದ್ರು ಅಂತ. ಯಾವ ಬಾರಾಮತಿ ಏರ್ ಸ್ಟ್ರಿಪ್ನಲ್ಲಿ ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ಮೃತಪಟ್ಟರೋ ಅಲ್ಲಿಗೆ ಗೌತಮ್ ಅದಾನಿಯವರ ವಿಮಾನನೂ ಬಂದಿತ್ತಂತೆ. ವಿಮಾನದಲ್ಲಿ ಬಂದಿದ್ರು, ಹೆಲಿಕಾಪ್ಟರ್ನಲ್ಲಿ ಬಂದಿದ್ರು. ಒಟ್ಟಿನಲ್ಲಿ ಅವರೊಂದು ಮಾತುಕತೆ ನಡೆಸಿದ್ರಲ್ಲಿ ಅಂತ ಜೋರು ಸುದ್ದಿ ಇದೆ. ಜನವರಿ 17ನೇ ತಾರೀಕು ಒಂದು ಸಭೆ ಆಗಿತ್ತು, ಇದಲ್ಲೇ ಬಾರಾಮತಿ ಮನೆಯಲ್ಲೇ. ಜನವರಿ 17ನೇ ತಾರೀಕಿನ ಸಭೆಯ ದೃಶ್ಯಗಳು ಬರ್ತಾ ಇದ್ದಾವೆ. ಫೆಬ್ರವರಿ 12ನೇ ತಾರೀಕಿಗೆ ಅನೌನ್ಸ್ ಮಾಡೋರಿದ್ರಂತೆ ಇವರು, ಮರ್ಜರ್ ಆಫ್ ಬೋತ್ ದ ಟೀಮ್ಸ್, ಎರಡೂ ಬಣಗಳ ವಿಲೀನವನ್ನು ಅನೌನ್ಸ್ ಮಾಡೋರಿದ್ರಂತೆ. ಜನವರಿ 17ನೇ ತಾರೀಕು ಮೀಟಿಂಗ್ ಆಗಿತ್ತಿದು. ಬಟ್ ಹೆಂಗೆ ಮುಂದುವರಿತಿದ್ರು ಅನ್ನೋದರ ಬಗ್ಗೆ ಸಂಶಯ. ಅಂದರೆ ಫೈನರ್ ಥಿಂಗ್ಸ್ ಡಿಸೈಡ್ ಆಗಬೇಕಲ್ಲ. ಈಗ ಅಜಿತ್ ಪವಾರ್ ಬಣದ 41 ಶಾಸಕರಿದ್ದಾರೆ, ಅವರು ಸರ್ಕಾರದ ಭಾಗವಾಗಿದ್ದಾರೆ. ಅಜಿತ್ ಪವಾರ್ DCM ಆಗಿದ್ದಾರೆ. ಶರದ್ ಪವಾರ್ ಬಣದೊಂದಿಗೆ ವಿಲೀನ ಅಂದರೆ NDA ಬಿಟ್ಟು ಹೊರಗೆ ಹೋಗ್ತಾ ಇದ್ರಾ, ಅಥವಾ ಶರದ್ ಪವಾರ್ ಬಣ NDA ಒಳಗೆ ಬರೋದಿತ್ತ? ಶರದ್ ಪವಾರ್ ಬಣವೇ NDA ಒಳಗೆ ಬರೋದಿತ್ತು ಅಂತ ಹೇಳೋರು ಇದ್ದಾರೆ. ಅದಕ್ಕೆ BJPಯ ಒಪ್ಪಿಗೆ ಇತ್ತು. ಸುಪ್ರಿಯಾ ಸುಳೆ ಕೇಂದ್ರ ಸಚಿವರಾಗವರಿದ್ದರು. ನೆಕ್ಸ್ಟ್ ಇನ್ನೇನು ಕ್ಯಾಬಿನೆಟ್ ರೀಶಫಲ್ ಆಗುತ್ತಲ್ಲ, ಸೆಂಟ್ರಲ್ ಕ್ಯಾಬಿನೆಟ್ಟು, ಅದರಲ್ಲಿ ಸುಪ್ರಿಯಾ ಸುಳೆ ಅವರನ್ನು ಕೇಂದ್ರ ಸಚಿವೆಯನ್ನಾಗಿಸಿ ಎರಡೂ ಬಣಗಳನ್ನು ಮತ್ತೆ ಒಂದು ಮಾಡುವ ಪ್ಲ್ಯಾನ್ನಲ್ಲಿದ್ದರು ಅಂತೆಲ್ಲ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ವಾಟ್ ಎವರ್ ಇಟ್ ಈಸ್, ಫೆಬ್ರವರಿ 12ನೇ ತಾರೀಕು NCP ವಿಲೀನವನ್ನು ಅನೌನ್ಸ್ ಮಾಡೋರಿದ್ರಂತೆ. ಮತ್ತೆ ನಾವು ಒಂದಾಗಿದ್ದೀವಿ ಅಂತ ಅನೌನ್ಸ್ ಮಾಡೋರಿದ್ರಂತೆ. ಈಗ ಅಜಿತ್ ದಾದಾ ಪವಾರ್ ಇಲ್ಲ. ಈ ಅಷ್ಟೂ ಬೆಳವಣಿಗೆಗಳಿಂದ ಶರದ್ ಪವಾರು, ಸುಪ್ರಿಯಾ ಸುಳೆ ಅವರೆಲ್ಲ ದೂರ ಉಳ್ಕೊಂಡ್ಬಿಟ್ಟಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಅಂದರೆ ನನಗೇನು ಮಾಹಿತಿ ಇಲ್ಲ ಅಂದರು ಅಜಿತ್ ಪವಾರ್. ಸುಪ್ರಿಯಾ ಸುಳೆ ಅವರು ಹಂಗೆ ಅಂದಿದ್ದಾರೆ, ನನಗಲ್ಲಿ ಸೆಂಟ್ರಲ್ ಕ್ಯಾಬಿನೆಟ್ ಇದೆ, ಅಲ್ಲಿಗೆ ಹೋಗ್ಬೇಕು ನನಗೀಗ ಅಂತ. ಮಾಜಿ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ ಮಾತು ತುಂಬ ಚರ್ಚೆ ಆಗ್ತಾ ಇದೆ. ಖಾಸಗಿ ಸಂದರ್ಶನದಲ್ಲಿ ನಾವು ಯಾರ್ಯಾರ ಬಗ್ಗೆ ಹೊರಗಿನಿಂದ ಬಂದ ಆಕ್ರಮಣಕಾರರು, ವಿದೇಶಿ ಆಕ್ರಮಣಕಾರರು ಅಂತ ಹೇಳ್ತೀವಲ್ಲ, ಅವರೆಲ್ಲ ಭಾರತೀಯರೇ ಆಗಿದ್ದರು ಅಂತಾರೆ ಹಮೀದ್ ಅನ್ಸಾರಿ. ಲೋಧಿ, ಮೊಹಮ್ಮದ್ ಘಜ್ನಿ ಯಾರು ಹೊರಗಿನವರಲ್ಲ, ಭಾರತೀಯರವರು ಅಂತ. ನನಗೆ ಕೆಲವೊಂದು ಸಲ ಕೆಲವು ಹೇಳಿಕೆಗಳನ್ನು ನೋಡಿದಾಗ ಇದನ್ನು ಹೇಳದೆ ಹೋಗಿದ್ರೆ ಏನಾಗ್ತಿತ್ತು ಅಂತ. ಅಂದರೆ ಒಂದು ಚಿಂತನಾ ಲಹರಿಗೆ ಬೇರೆಯದೇ ದಿಕ್ಕನ್ನು ಸೂಚಿಸುವಂಥ ಹೇಳಿಕೆಯ ಇದು. ಇದನ್ನು ಹೇಳುವುದರಿಂದ ಏನಾಯಿತು, ಹೇಳದೇ ಇರುವುದರಿಂದ ಏನಾಯಿತು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್.
ವಿದೇಶಿ ಆಕ್ರಮಣಕಾರರು ಅಂತ ಕರಿತೀವಿ. ಇವರೆಲ್ಲರೂ ಭಾರತೀಯ ದರೋಡೆಕೋರರು ಅಂತ. ಪುಣ್ಯ ದರೋಡೆಕೋರರು ಅಂದ್ರಲ್ಲ, ಅದೇ ನಮ್ಮ ಪಾಲಿಗೆ ಆತ್ಮಕ್ಕೆ ತೃಪ್ತಿ ತರುವಂಥ ಶಬ್ದ. ದರೋಡೆಕೋರರು ಅಂತಾರು ಹೇಳಿದ್ರಲ್ಲ ಅವರನ್ನು. ಒಂದು ಕಾಲದಲ್ಲಿ ಅಫ್ಘಾನಿಸ್ತಾನವನ್ನು ಭಾರತೀಯರೇ ಆಳ್ತಾ ಇದ್ದರು. ಆದ್ದರಿಂದ ಅಫ್ಘಾನಿಸ್ತಾನವನ್ನು ತಮ್ಮ ಸೆಂಟರ್ ಪಾಯಿಂಟ್ ಮಾಡಿಕೊಂಡು ಭಾರತದ ಮೇಲೆ ದಾಳಿಗೆ ಬಂದ ಮೊಹಮ್ಮದ್ ಗಜನಿ ಮತ್ತು ಲೋಧಿ ಅವರು ಭಾರತೀಯರೇ ಅಂತ ಇವ್ರದ್ದು ಲಾಜಿಕ್ಕು. ಯಾವ ಭಾರತೀಯ ದೊರೆಗೆ ಅವರು ಸಾಮಂತರಾಗಿದ್ದರು, ಯಾವ ಭಾರತೀಯ ದೊರೆಯ ಗುಲಾಮರಾಗಿದ್ದರು, ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಇರೋದಿಲ್ಲ. ಪರಕೀಯರು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮ ಸಂಸ್ಕೃತಿ ನಾಶಕ್ಕೆ ಪ್ರಯತ್ನಿಸಿದರು ಅಂತ ಹೇಳುವುದರ ಒಂದು ನಾನು ಲಾಭ ಅಂತ ಹೇಳೋದಿಲ್ಲ, ಬಟ್ ಭಾರತೀಯರಾಗಿರುವ ನಾವು ಅಂದರೆ ಅದರಲ್ಲಿ ಹಿಂದೂ, ಮುಸ್ಲಿಂ, ಜೈನ್, ಕ್ರಿಶ್ಚಿಯನ್ ಎಲ್ಲರೂ ಬಂದರು. ಭಾರತೀಯರಾಗಿರುವ ನಮ್ಮ ಮೇಲೆ ಹೊರಗಿನವರ ದಾಳಿ ನಡೀತು ಅಂತ ಹೇಳ್ಬೋದು ರೀ. ನಮ್ಮವರೇ ನಮ್ಮ ಮೇಲೆ ದಾಳಿ ನಡೆಸಿದ್ರು ಅಂದರೆ ಯಾಕೆ ನಡೆಸಿದ್ರು, ಯಾರು ನಡೆಸಿದ್ರು ಪ್ರಶ್ನೆ ಅಲ್ವಾ ಅದು? ಏನೋ ಹಮೀದ್ ಅನ್ಸಾರಿ ಅವ್ರು ಮಾತಾಡೋದು ಹೆಂಗಿದೆ, ಮಾಡಿರೋ ಕೆಲಸಗಳ ಬಗ್ಗೆ. ಅಯ್ಯೋ IFS ಆಫೀಸರ್ ಸಾಹೇಬರು 1961 ಬ್ಯಾಚ್ ಅನಿಸುತ್ತೆ, 1961 ಬ್ಯಾಚ್ನ ಇಂಡಿಯನ್ ಫಾರಿನ್ ಸರ್ವಿಸ್ನ ಆಫೀಸರ್ ಅವರು. ಅದಾದ ಮೇಲೆ ಇವರು ಭಾರತದ ರಾಯಭಾರಿಯಾಗಿ ಇರಾನ್ನಲ್ಲಿದ್ದಾಗ ಏನೇನು ಮಾಡಿದ್ರು ಅನ್ನೋದರ ಬಗ್ಗೆ ಕೇಳಬೇಕು ನೀವು ಕಥೆಗಳನ್ನು. ಇರಲಿ ಬಿಡಿ, ಟೈಮ್ ಕಡಿಮೆ ಇದೆ, ಕ್ವಿಕ್ಕಾಗಿ. ನಾಳೆ ಸೆಂಟ್ರಲ್ ಬಜೆಟ್. ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 9ನೇ ಬಜೆಟನ್ನು ಮಂಡನೆ ಮಾಡ್ತಾರೆ. ದೇಶದ ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಭಾನುವಾರ ಬಜೆಟ್, ಸಂಡೇ ಬಜೆಟ್. ದೊಡ್ಡ ನಿರೀಕ್ಷೆಗಳು ಅನ್ನುವಂಥದ್ದನ್ನು ಈ ಹೇಳೋದಕ್ಕಾಗೋದಿಲ್ಲ. 5 ಸ್ಟೇಟ್ ಎಲೆಕ್ಷನ್ ಇದ್ದಾವೆ, ಆದ್ದರಿಂದ ಆ ರಾಜ್ಯಗಳವರು ದೊಡ್ಡ ದೊಡ್ಡ ನಿರೀಕ್ಷೆಗಳನ್ನು ಇಟ್ಕೊಳ್ಳೋಕೆ ಅಡ್ಡಿ ಇಲ್ಲ. ಕೇರಳ, ಪಾಂಡಿಚೇರಿ, ತಮಿಳುನಾಡು, ಅಸ್ಸಾಮು, ಪಶ್ಚಿಮ ಬಂಗಾಳ. ನಾಳಿನ ಬಜೆಟ್ ಭಾಷಣದಲ್ಲಿ ಆ ರಾಜ್ಯಗಳು ಮತ್ತು ಆ ರಾಜ್ಯಗಳ ಊರಿನ ಹೆಸರುಗಳು ಮತ್ತೆ ಬರ್ತಿರ್ತವೆ. ಅರ್ಥ ಮಾಡ್ಕೊಳ್ಳಿ, ಇದು ಏನಪ್ಪ ಎಲೆಕ್ಷನ್ ಕಾರಣಕ್ಕೆ ಅಂತ. ಲಾಸ್ಟ್ ಇಯರು 50,65,345 ಕೋಟಿ ರೂಪಾಯಿಯ ಬಜೆಟ್ ಇತ್ತು. ಈ ಸಲ ಒಂದು 54 ಲಕ್ಷಕ್ಕೆ ಹೋಗ್ಬೋದು. ಅದು ಬಜೆಟ್ನ ಒಟ್ಟು ಗಾತ್ರ 54 ಲಕ್ಷಕ್ಕೆ ಹೋಗ್ಬೋದು. ಈ ಸಲ ಬಜೆಟ್ ಮೇಲೆ ಜಿಯೋಪಾಲಿಟಿಕ್ಸ್ನ ಪ್ರಭಾವ ತುಂಬ ಇರುತ್ತೆ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ಸಿಚುವೇಶನ್ನೇ ಒಂಥರ ಬೇರೆ ಇದೆ. ಆ ಡೊನಾಲ್ಡ್ ಟ್ರಂಪ್ ಕಾರಣಕ್ಕೆ, ಬಾಂಗ್ಲಾದೇಶದ ಕಾರಣಕ್ಕೆ ಅದರ ಇಂಪ್ಯಾಕ್ಟು ಬಜೆಟ್ ಮೇಲೆ ಕಾಣಿಸುತ್ತೆ. ಬಹುಶಃ ಡಿಫೆನ್ಸ್ ಬಜೆಟ್ಗೆ ಹಿಂದೆ ಯಾವತ್ತಿಗಿಂತಲೂ ಜಾಸ್ತಿ ದುಡ್ಡನ್ನು ಈ ಸಲ ಮೀಸಲಾಗಿಟ್ಟರೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಅಥವಾ ಕೆಲವು ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ಗಳು ಕೂಡ ಅನೌನ್ಸ್ ಆಗಬಹುದು. ಬಂಗಾರದ ಮೇಲಿನ ಇಂಪೋರ್ಟ್ ಡ್ಯೂಟಿ ಕಡಿಮೆ ಮಾಡ್ತಾರೆ, GST ಕಡಿಮೆ ಮಾಡ್ತಾರೆ ಅಂತ ಒಂದು ಲೆಕ್ಕ ಇದೆ. 2.5% GSTಲಿ ಇದೆ ಬಂಗಾರ. ಈಗ ಅದು 1.25%ಗೆ ಇಳಿಸ್ಬೇಕು ಅಂತ. 6% ಏನೋ ಇಂಪೋರ್ಟ್ ಡ್ಯೂಟಿ ಇದೆ, ಅದನ್ನೂ ಕಡಿಮೆ ಮಾಡ್ತಾರೆ ಅಂತೇನೋ ಒಂದು ಲೆಕ್ಕಾಚಾರ ಇದೆ. ಅದನ್ನು ಹೊರತುಪಡಿಸಿದ್ರೆ ಎಲ್ಲರೂ ಅಂತಾರೆ ಈಗ 12 ಲಕ್ಷದ ತನಕ ಟ್ಯಾಕ್ಸ್ ಇಲ್ಲ, 12 ಲಕ್ಷದ ಆದಾಯದ ತನಕ ಟ್ಯಾಕ್ಸ್ ಇಲ್ಲ ಅಂತ ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದ್ರು. ಈ ಸಲ 15 ಲಕ್ಷಕ್ಕೆ ತಗೊಂಡು ಹೋಗ್ತಾರೆ ಅಂತ. ಬಂದುಬಿಡಿ, ಅಂದರೆ ಇದನ್ನೇ ಮಾಡ್ಕೊಂಡು ಕೂತ್ಕೋತಾರೆ. ನನಗೇನು ಅನ್ಸೋದಿಲ್ಲ ಅದು. ಮತ್ತೆ ಟ್ಯಾಕ್ಸ್ ಬ್ರ್ಯಾಕೆಟ್ ದೊಡ್ಡದು ಮಾಡ್ತಾರೆ ಅಂತ ನನಗೇನು ಅನ್ಸೋದಿಲ್ಲ. ಆದರೆ ಒಂದು ಇಂಟ್ರೆಸ್ಟಿಂಗ್, ಈ ನ್ಯಾಷನಲ್ ಲೆವೆಲ್ನ ಬಿಸ್ನೆಸ್ ಚಾನಲ್ಗಳಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಅವಕಾಶ ಕೊಡ್ತಾರಂತೆ, ಗಂಡ ಹೆಂಡತಿಯ ಆದಾಯವನ್ನು ಒಟ್ಟುಗೂಡಿಸಿ ಒಂದು ಇನ್ಕಮ್ ಅಂತ ತೋರಿಸಿ ಟ್ಯಾಕ್ಸ್ ಕಟ್ಟೋದಕ್ಕೆ ಅಂತ. ಅದರಿಂದ ಒಂದಷ್ಟು ಟ್ಯಾಕ್ಸ್ ಸೇವಿಂಗ್ ಆಗುತ್ತೆ ಅಂತ ಒಂದು ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರ ಭಾಳ ಡೀಟೇಲ್ ಆಗಿತ್ತು, ನನಗೂ ಪೂರ್ತಿಯಾಗಿ ಅರ್ಥ ಆಗಲಿಲ್ಲ. ಬಟ್ ಅದು ಅನೌನ್ಸ್ ಆದರೆ ಒಂದು ಇಂಟ್ರೆಸ್ಟಿಂಗ್. ಹಿಂದೆ ಯಾವತ್ತೂ ಹಂಗೆ ಆಗಿರಲಿಲ್ಲ. ಅಂಥದ್ದೇನೋ ಒಂದು ಮಾಡ್ತಾರೆ ಅಂತ. ಗಂಡ ಹೆಂಡತಿ ಇಬ್ಬರ ಆದಾಯವನ್ನು ಒಟ್ಟುಗೂಡಿಸಿ ಒಂದು ಆದಾಯ ಅಂತ ಕನ್ಸಿಡರ್ ಮಾಡಿ ಅದಕ್ಕೊಂದೇನೋ ಟ್ಯಾಕ್ಸ್ ಕಟ್ಟುವಂಥದ್ದು ಒಂದು ವ್ಯವಸ್ಥೆ, ಅದರಲ್ಲಿ ಸೇವಿಂಗ್ ಮಾಡ್ಕೊಳ್ಳೋದಕ್ಕೊಂದು ಒಂದು ಅವಕಾಶ ಮಾಡಿ ಕೊಡ್ತಾರೆ ಅಂತೆಲ್ಲ ಲೆಕ್ಕಾಚಾರ ಇದೆ. ನಾಳೆ 11 ಗಂಟೆಗೆ ಬಜೆಟ್ ಸ್ಪೀಚ್ ಶುರುವಾಗೋದು. 8 ಗಂಟೆಯಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸ್ಪೆಷಲ್ ಡಿಸ್ಕಷನ್ ಇರುತ್ತೆ, ಮಿಸ್ ಮಾಡ್ಕೋಬೇಡಿ. ಬಜೆಟ್ಟು ಫೈನಲಿ ನಿಮ್ಮ ಜೀವನ ಆರ್ಥಿಕತೆಯ ದೃಷ್ಟಿಯಿಂದ ಹೆಂಗಿರುತ್ತೆ ಅಂತ ನಿರ್ಧಾರ ಮಾಡೋದು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.